ನಮಸ್ಕಾರ. ಜಿ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವೇಶ್ರೀ. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತವನ್ನ ನಡೆಸ್ತಾ ಇದೆ. ವಿರೋಧ ಪಕ್ಷದ ಸ್ಥಾನದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಇದೆ. ರಾಜ್ಯದಲ್ಲಿ ಆಡಳಿತವನ್ನ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಸರಿಯಾದ ರೀತಿಯಲ್ಲಿ ಆಡಳಿತವನ್ನ ನಡೆಸ್ತಾ ಇದೆಯಾ ಮತ್ತು ವಿಪಕ್ಷ ಸ್ಥಾನದಲ್ಲಿರುವಂತಹ ಬಿಜೆಪಿ ಸರಿಯಾದ ರೀತಿಯಲ್ಲಿ ಪ್ರಶ್ನೆ ಮಾಡ್ತಿದೆಯಾ? ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಸಿಟಿ ರವಿಯವರು ಭಾಗಿಯಾಗಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತವನ್ನ ನಡೆಸ್ತಾ ಇದೆ ಸರ್. ಅದು ಯಾವ ರೀತಿ ಆಡಳಿತ ಬೇಕಾದರೂ ಆಗಿರಬಹುದು. ಆದರೆ ವಿರೋಧ ಪಕ್ಷವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಇದೆ. ನೀವು ಸರಿಯಾದ ರೀತಿಯಲ್ಲಿ ಜವಾಬ್ದಾರಿಯನ್ನು ನಿಭಾಯಿಸ್ತಿದ್ದೀರಾ ಅನ್ನೋ ತೃಪ್ತಿ ಇದೆಯಾ? ನಿಮಗೆ ಕಾಂಗ್ರೆಸ್ಸು ಸರಿಯಾದ ರೀತಿಯಲ್ಲಿ ಆಡಳಿತ ನಡೆಸ್ತಾ ಇದ್ದರೆ ಮೂಡ ಹಗರಣ ಯಾಕಾಗ್ತಿತ್ತು? ವಾಲ್ಮೀಕಿ ಹಗರಣ ಯಾಕಾಗ್ತಿತ್ತು? ಅಬ್ಕಾರಿ ಇಲಾಖೆಯಲ್ಲಿ 600 ಕೋಟಿ ರೂಪಾಯಿ ಲಂಚದ ಸುದ್ದಿ ಯಾಕೆ ಸದ್ದು ಮಾಡ್ತಾ ಇತ್ತು? ನಿನ್ನೆ ನೀವು ಚಿಂತಕ ಡಾಕ್ಟರ್ ಮೋಹನ್ ದಾಸ್ ಪೈ ಅವರ ಹೇಳಿಕೆ ಗಮನಿಸಿದ್ರಾ? ಈ ಸರ್ಕಾರದ ಬಗ್ಗೆ ಅವರು ಕೊಟ್ಟಿರ್ತಕ್ಕಂಥ ಎ ಸರ್ಟಿಫಿಕೇಟ್, ಬಿಲ್ಡರ್ಸು ಹೇಗೆ ಪರಿತಪಿಸ್ತಾ ಇದ್ದಾರೆ, ಲಂಚದ ಕಾರ್ಡನ್ನು ಕಚೇರಿಯಲ್ಲಿ ನೇತಾಕಿ ಅದರಲ್ಲಿ ನಿಮಗೆ ಎಷ್ಟು, ಅಧಿಕಾರಿಗಳಿಗೆ ಎಷ್ಟು, ಮಂತ್ರಿಗಳಿಗೆ ಎಷ್ಟು ಅಂತ ರೇಟ್ ಕಾರ್ಡ್ ಹಾಕಿ ಅಂತ ಆ ರೀತಿ ತಮ್ಮ ಆಕ್ರೋಶವನ್ನು ಹೊರಗೆ ಹಾಕಿದ್ದಾರೆ ಅಂತ ಹೇಳಿದರೆ ಸರ್ಕಾರ ಹೇಗೆ ನಡೀತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಸರ್ಟಿಫಿಕೇಟ್ನ ಅವಶ್ಯಕತೆ ಇಲ್ಲ. ಹಿಂದೆ ಚಲನಚಿತ್ರಗಳಿಗೆ ಈಗಲೂ ಇದೆ ಯು ಸರ್ಟಿಫಿಕೇಟ್, ಎ ಸರ್ಟಿಫಿಕೇಟ್, ಪಿ ಸರ್ಟಿಫಿಕೇಟ್ ಅಂತ ಕೊಡೋರಲ್ಲ. ಮೋಹನ್ ದಾಸ್ ಪೈ ಅವರು ಕೊಟ್ಟಿದ್ದು ಈ ಸರ್ಕಾರದ ಬಗ್ಗೆ ಎ ಸರ್ಟಿಫಿಕೇಟು. ಪ್ರಶ್ನೆ ಮಾಡಬೇಕಾದ್ರೆ ನೀವು ಸರಿಯಾದ ರೀತಿಯಲ್ಲಿ ಪ್ರಶ್ನೆ ಮಾಡ್ತಿದ್ದೀರಾ? ಜವಾಬ್ದಾರಿ ನಿಮಗೆ ತೃಪ್ತಿ? ನಿಮಗೇನಾಗಿದೆ ನೋಡಿ, ಈಗ ನಾವೇನೇ ಹೋರಾಟ ಮಾಡಿದ್ರೂ ಬಂಡತನ ಆವರಿಸ್ಕೊಂಡ್ಬಿಟ್ಟಿದೆ ಅವರಿಗೆ. ಆ ಬಂಡತನದಲ್ಲಿ ವಿಪಕ್ಷಗಳ ಧ್ವನಿಯನ್ನು ಪರಿಗಣಿಸುವ ಮನಸ್ಥಿತಿಯೇ ಇಲ್ಲ. ಅವರೇನು ಅಂದ್ಕೊಂಡಿದ್ದಾರೆ, ಒಂದು ರೀತಿಯ ಬಂಡತನ, ನೀವೇನು ಮಾಡ್ಕೊಳ್ಳಿ, ನಾವು ಮಾಡೋದೇ ಹೀಗೆ ಅನ್ನುವ ಮನಸ್ಥಿತಿ ಇದೆಯಲ್ಲ. ಜನ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಜನ ಅಧಿಕಾರ ಕೊಟ್ಟಿರೋದು ನಿಜ, ಹೌದು. ಕಾಂಗ್ರೆಸ್ ಪಾರ್ಟಿಗೆ ನಾವು ಯಾರೂ ಅಲ್ಲಗಳಿತಾ ಇಲ್ಲ. ಅದಕ್ಕೆ ನೀವು ಆಡಳಿತ ಪಕ್ಷದಲ್ಲಿ ಕೂತಿದ್ದೀರಿ. ಭ್ರಷ್ಟಾಚಾರ ನಡೆಸಿ ಅಂತ ಅಧಿಕಾರ ಕೊಟ್ಟಿದ್ದಾರಾ? ನೀವೇನು ಅಂದ್ಕೊಂಡ್ಬಿಟ್ಟಿದ್ದೀರಿ ಅಂತಂದರೆ, ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ, ಯಾರೂ ನಮ್ಮನ್ನು ಕೇಳೋಂಗಿಲ್ಲ. ನಾವು ಗ್ಯಾರಂಟಿ ಕೊಡ್ತಾ ಇರೋದ್ರಿಂದಾಗಿ ಏನು ಮಾಡಿದ್ರೂ ನಡೆಯುತ್ತೆ. ಗ್ಯಾರಂಟಿ ಕೊಡ್ತಾ ಇದ್ದೀರಿ ನಿಜ, ಜನರ ತೆರಿಗೆ ಹಣದಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಗ್ಯಾರಂಟಿಯನ್ನು. ನೀವು ಭ್ರಷ್ಟಾಚಾರ ನಡೆಸಿ ಅಂತ ಜನ ಕೊಟ್ಟಿರೋ ಲೈಸೆನ್ಸ್ ಅಲ್ಲ ಅದು. ನೀವೇನು ಅಂದ್ಕೊಂಡ್ಬಿಟ್ಟಿದ್ದೀರಿ, ಜನ ನಮ್ಗೆ ಓಟ್ ಹಾಕಿದ್ದಾರೆ, ನಾವೇನು ಬೇಕಾದ್ರೂ ಮಾಡಿ ನಡೆಯುತ್ತೆ. ಜನ ನಿಮಗೆ ಈ ಭ್ರಷ್ಟಾಚಾರ ನಡೆಸಿ ಅಂತ ಕೊಟ್ಟಿರೋ ಲೈಸೆನ್ಸ್ ಅಂತ ಪರಿಗಣಿಸಿ ಆಡಳಿತ ನಡೆಸ್ತಾ ಇದ್ದೀರಿ. ಇದು ನಿಮಗೂ ಕೆಟ್ಟ ಹೆಸರು, ಕರ್ನಾಟಕಕ್ಕೂ ಕೆಟ್ಟ ಹೆಸರು. ರೈಟ್ ಸರ್. ಈಗ ವಿಪಕ್ಷವಾಗಿ ನೀವು ಹೋರಾಟ ಮಾಡ್ತಿದ್ದೀರಿ ಅನ್ನೋದಾದರೆ ಅದನ್ನು ಎರಡು ರೀತಿ ಜನ ನೋಡ್ತಾರೆ. ಒಂದು, ಪಾಪ ವಿಪಕ್ಷದವರು ನಮ್ಮ ಧ್ವನಿಯಾಗಿ ಹೋರಾಟ ಮಾಡ್ತಿದ್ದಾರೆ, ಆದರೆ ಇದನ್ನು ಸ್ವೀಕಾರ ಮಾಡುವಂಥ ಮನಸ್ಥಿತಿಯವರಿಗಿಲ್ಲ, ಕರ್ನಾಟಕ ಕಾಂಗ್ರೆಸ್ಗೆ ದಪ್ಪ ಚರ್ಮ ಅಂತ ಹಿಂಗೆ ತಗೋಬೇಕಾ, ಅಥವಾ ಪರಿಣಾಮಕಾರಿಯಾಗಿ ಪ್ರತಿಪಕ್ಷಗಳು ಹೋರಾಟ ಮಾಡ್ತಿಲ್ಲ ಅಂತ? ನಾವು ಹೋರಾಟ ಮಾಡದೇ ಇದ್ದಿದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಹಾಗೆಯೇ ಮುಚ್ಚಾಕ್ತಿದ್ರು. ಮಂತ್ರಿ ರಾಜೀನಾಮೆ ಕೊಡುವಂಥ ಅನಿವಾರ್ಯತೆ ಸೃಷ್ಟಿ ಆಗ್ತಿರಲಿಲ್ಲ. ನಮ್ಮ ಹೋರಾಟದ ಪರಿಣಾಮವಾಗಿಯೇ ಮಂತ್ರಿ ರಾಜೀನಾಮೆ ಕೊಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಯಿತು. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿಂದ ಮೈಸೂರುವರೆಗೂ ಪಾದಯಾತ್ರೆ ಮಾಡಿದ್ವಿ. ಹೌದು. ಪಾದಯಾತ್ರೆ ಮಾಡಿದ ಉದ್ದೇಶನೇ ಈ ಹಗರಣವನ್ನು ಜನರ ಮನಕ್ಕೆ ಮುಟ್ಟಿಸ್ಬೇಕು ಮತ್ತು ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಅನ್ನೋ ಕಾರಣಕ್ಕೇ ನಾವು ಆ ಪಾದಯಾತ್ರೆಯನ್ನು ಮಾಡಿದ್ದು. ಅದರ ಪರಿಣಾಮವಾಗಿ ಮುಖ್ಯಮಂತ್ರಿ ರಾಜೀನಾಮೆ ಕೊಡಲಿಲ್ಲ, ಆದರೆ ತನಿಖೆ ಪ್ರಾರಂಭ ಆಯಿತು. ಇಡಿ 100 ಕೋಟಿ ರೂಪಾಯಿಗೂ ಹೆಚ್ಚಿನ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಡ್ತು. ನಾವೊಂದು ಪ್ರಯತ್ನ ಏನು ಮಾಡಬೇಕು ಅದನ್ನು ಮಾಡಿದ್ದೇವೆ. ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಬೇಕು ಅನ್ನೋದು ಜನರ ಅಪೇಕ್ಷೆ ಇರ್ಬೋದು. ನಾವು ನಮ್ಮ ಅವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಯಾವ ಹೋರಾಟ ಮಾಡಬೇಕು ಅದನ್ನು ಮಾಡಿದ್ದೇವೆ. ಹಾಗೆಯೇ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಧ್ವನಿ ಎತ್ತಿದ್ದೇವೆ. ಈಗ ಸ್ಮಾರ್ಟ್ ಮೀಟರ್ ಹಗರಣ ಧ್ವನಿ ಎತ್ತಿದ್ವಿ.
ನ್ಯಾಯಾಲಯಕ್ಕೂ ಕೇಸ್ ದಾಖಲಿಸಿ ನ್ಯಾಯಾಲಯವೂ ಪ್ರಶ್ನೆ ಮಾಡಿದೆ. ಅಂದರೆ ಬೇರೆ ರಾಜ್ಯಗಳಲ್ಲಿ 900 ರೂಪಾಯಿ, ನಿಮ್ಮಲ್ಲಿ 9,000 ಕರ್ನಾಟಕದಲ್ಲಿ. ಅದು ಜನ ಕೊಡಬೇಕು. ನಿಮ್ಮನ್ನು ಯಾರ್ರೀ ಫ್ರೀ ಕೊಡಿ ಅಂತ ಹೇಳಿದ್ದು? ಈ ರೀತಿ ಲೂಟಿ ಹೊಡೆಯೋಕೇನ್ರಿ? ಅದು ನ್ಯಾಯಾಧೀಶರು ಕೇಳಿದ ಪ್ರಶ್ನೆ. ಓಕೆ. ನೋಟಿಸ್ ಇಶ್ಯೂ ಮಾಡಿದೆ ಅಡ್ವೊಕೇಟ್ ಜನರಲ್ಗೆ, ನೋಟಿಸ್ ಇಶ್ಯೂ ಮಾಡಿದೆ ಕರ್ನಾಟಕ ಸರ್ಕಾರಕ್ಕೆ, ನೋಟಿಸ್ ಇಶ್ಯೂ ಮಾಡಿದೆ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆ ತಗೊಂಡವರಿಗೆ. ಇದು ನಾವು ಮಾಡೋ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಆದರೆ ಇದಕ್ಕೊಂದು ಬಂಡತನ ಆವರಿಸ್ಕೊಂಡಿದೆ. ನೋಡೋಣ ಎಷ್ಟು ದಿನ ನಡೆಯುತ್ತೆ. ಜನ ಎಲ್ಲ ಗಮನಿಸ್ತಾ ಇರ್ತಾರೆ. ನಾವು ಜನಾಭಿಪ್ರಾಯ ಸೃಷ್ಟಿ ಮಾಡ್ಬೋದು. ನಮ್ಮ ಹೋರಾಟಗಳು ಜನಾಭಿಪ್ರಾಯವನ್ನು ರೂಪಿಸಿರ್ತವೆ. ಆದರೆ ಭ್ರಷ್ಟಾಚಾರದಿಂದ ಬಚಾವಾಗ್ತಾರೆ ಅಂತ ಅವ್ರು ಭಾವಿಸಬಾರ್ದು. ಇದಕ್ಕೆಲ್ಲದಕ್ಕೂ ಜನ ಉತ್ತರ ಕೊಡ್ತಾರೆ. ಡೆಮಾಕ್ರಸಿಯಲ್ಲಿ ಅಂತಿಮವಾಗಿ ತೀರ್ಪು ಕೊಡೋನು ಮತದಾರ ಪ್ರಭು ತಾನೆ. ಮತದಾರ ಪ್ರಭುನ ಜಾಗೃತಿ ಮೂಡಿಸೋ ಕೆಲಸ ನಾವು ಮಾಡ್ತಾಯಿದ್ದೀವಿ. ಕಾಂಗ್ರೆಸ್ನವ್ರಿಗೆ ಬಿಜೆಪಿಯ ಒಂದು ವೀಕ್ನೆಸ್ ಅಂತೂ ಅರ್ಥ ಆಗ್ಬಿಟ್ಟಿದೆ. ಬಿಜೆಪಿಯಲ್ಲಿ ಹೆಂಗಾಗಿದೆ ಅಂದರೆ ಮನೆಯೊಂದು 38 ಬಾಗಿಲಾಗ್ಬಿಟ್ಟಿದೆ. ಇನ್ನಿವ್ರ ಹೋರಾಟನ ಅದನ್ನು ಲೆಕ್ಕಕ್ಕೆ ಇಟ್ಕೊಳ್ಳೋದು ಬೇಡ ಅಂತ. ಇದು ಅಧಿಕಾರ ಬಲದಲ್ಲಿ ಉಪೇಕ್ಷೆ ಮಾಡ್ಬೋದು, ಆದರೆ ಅಂತಿಮ ತೀರ್ಪು ಕೊಡೋ ದಿನ ಇದೆಯಲ್ಲ, ಅದು ಚುನಾವಣೆ. ಆ ಟೈಮಲ್ಲಿ ಮತದಾರ ಅಂತಿಮ ತೀರ್ಪು ಕೊಟ್ಟಿದ್ದಾನೆ. ರಾಜೀವ್ ಗಾಂಧಿಯವರು ಥಂಪಿಂಗ್ ಮೆಜಾರಿಟಿ ಪಡ್ಕೊಂಡಿದ್ರು. ಹೇಳಿದ್ದೆಲ್ಲ ನಡೀತಾ ಇತ್ತು. ಬೋಪೋರ್ ಸಗರಣ ಅವರ ಮೇಲೆ ಆರೋಪ ಬಂತು. ಬುಲ್ಡೋಜ್ ಮಾಡ್ಕೊಂಡು ಹೋದರು. ಯಾವುದನ್ನು ಡೋಂಟ್ ಕೇರ್ ಅಂತ ಬುಲ್ಡೋಜ್ ಮಾಡ್ಕೊಂಡು ಹೋದರು. ವಾಟ್ ಹ್ಯಾಪನ್ಡ್ ಇನ್ 1989 ಅಧಿಕಾರ ಕಳ್ಕೊಳ್ತು. ಅಂದರೆ 400ಕ್ಕೂ ಹೆಚ್ಚು ಸ್ಥಾನ ಗೆದ್ದಂಥ ಒಂದು ರಾಜಕೀಯ ಪಕ್ಷ ಅಧಿಕಾರ ಕಳ್ಕೊಳ್ಬೇಕಾಯ್ತು. ವಿ ಪಿ ಸಿಂಗ್ ಪ್ರಧಾನಮಂತ್ರಿ ಆದರು. 91ರಲ್ಲಿ ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿದ್ದರು. ಸಾಲು ಹಗರಣಗಳು, ಯೂರಿಯಾ ಹಗರಣ, ಸಕ್ಕರೆ ಹಗರಣ, ಹೀಗೆ ಬ್ಯಾಂಕಿಂಗ್ ಹಗರಣ, ಸಾಲು ಹಗರಣಗಳು. ವಿಪಕ್ಷದ ಧ್ವನಿಯನ್ನು ತಳ್ಳಿ ಹಾಕಿದರು, ಕೇಳಲೇ ಇಲ್ಲ. ಪರಿಣಾಮ ಏನಾಯಿತು? 96ರಲ್ಲಿ ಅಧಿಕಾರ ಕಳ್ಕೊಳ್ಬೇಕಾಯ್ತು. ಮನಮೋಹನ್ ಸಿಂಗ್ ಅವರು ಅವ್ರನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ಪಾರ್ಟಿ ಅವ್ರನ್ನ ತೋರಿಸ್ಕೊಂಡು ಅವ್ರನ್ನ ಒಂದು ರೀತಿ ಮೌನ ಗೊಂಬೆ ಥರ ಮಾಡಿಕೊಂಡು ಹಿಂದ್ಗಡೆ ಭ್ರಷ್ಟಾಚಾರ ನಡೆಸಿದರು. 2014ರ ಚುನಾವಣೆಯಲ್ಲಿ ಅಧಿಕೃತ ವಿಪಕ್ಷದ ನಾಯಕ ಆಗಲಿಕ್ಕೆ ಬೇಕಾದಂಥ ಮಿನಿಮಮ್ ಸ್ಥಾನವನ್ನು ಕೂಡ ಅವ್ರು ಗೆಲ್ಲಿಲ್ಲ. ಜನ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಯಾವಾಗ ನಾವು ಧ್ವನಿ ಎತ್ತಿದಾಗ ವಿಪಕ್ಷವಾಗಿ ಬಿ ಜೆ ಪಿ ಹೋರಾಟ ಸಾಕಾಗ್ತಿಲ್ಲ ಅನ್ನೋ ಅಭಿಪ್ರಾಯನೇ ಬರ್ತಾಯಿತ್ತು. ಆದರೆ ನಾವು ಜನಾಭಿಪ್ರಾಯ ರೂಪಿಸೋದ್ರೊಳಗೆ ಯಶಸ್ವಿಯಾಗಿದ್ವಿ. ಈಗಲೂ ಮಾಡ್ತಿರ್ತಕ್ಕಂಥದ್ದು ಜನಾಭಿಪ್ರಾಯ ರೂಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ, ಎಚ್ಚರಿಸುವ ಕೆಲಸವನ್ನು ಮಾಡ್ತಾಯಿದ್ದೀವಿ. ನನಗೆ ವಿಶ್ವಾಸ ಇದೆ, ಬಂಡತನದಿಂದ ಅವಧಿ ಮುಗಿಸ್ಬೋದು, ಆದರೆ ಜನರ ವಿಶ್ವಾಸ ಗಳಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಬಂಡತನದಿಂದ ಭ್ರಷ್ಟಾಚಾರ ಮುಂದುವರಿಸ್ಬೋದು, ಆದರೆ ನೀವು ಕಳ್ಕೊಳ್ತಾ ಇರೋದು ಜನರ ವಿಶ್ವಾಸವನ್ನು. ಒಮ್ಮೆ ಜನರ ವಿಶ್ವಾಸವನ್ನು ಕಳ್ಕೊಂಡ್ರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಯಾವ ಗತಿ ಆಯಿತೋ ಅದು ರಾಜ್ಯದಲ್ಲಿ ಆಗಲಿಕ್ಕೆ ಹೆಚ್ಚು ಕಾಲ ಬೇಕಾಗಿಲ್ಲ. ಓಕೆ, ಗಾಟ್ ಇಟ್. ಸರ್, ಈಗ ಕರ್ನಾಟಕ ಕಾಂಗ್ರೆಸ್ ಆಡಳಿತವನ್ನು ನಡೆಸುವ ಪೂರ್ವದಲ್ಲಿ ಕೊಟ್ಟಂತಹ ಒಂದು ಮಾತು ಅಂದರೆ ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ ನಮ್ಮ ಹೊಣೆಗಾರಿಕೆ ಅಂತ ಹೇಳಿ. ನೀವು ಭ್ರಷ್ಟಾಚಾರನೇ ಕಾಂಗ್ರೆಸ್ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದೀರಿ. ಇದರ ನಡುವೆ ನಾವು ನಿರಂತರ ಹೋರಾಟ ಮಾಡ್ತಿದ್ದೀವಿ, ಅವ್ರ ದಪ್ಪ ಚರ್ಮದವರು, ಅವ್ರಿಗೆ ಅರ್ಥ ಆಗ್ತಿಲ್ಲ, ಕಡೆ ಪಕ್ಷ ಜನಾಭಿಪ್ರಾಯವನ್ನು ಮೂಡಿಸ್ತಿದ್ದೀವಿ ಅಂತ ಹೇಳ್ತಿದ್ದೀರಿ, ರೈಟ್? ಆ ಜನಾಭಿಪ್ರಾಯನ ಒಗ್ಗಟ್ಟಿನಿಂದ ಮೂಡಿಸ್ತಾ ಇದ್ದೀರಾ ಬಿ ಜೆ ಪಿಯಲ್ಲಿ? ನೋಡಿ, ಯಾವ ಪಾರ್ಟಿಯಲ್ಲಿ ಇಂಟರ್ನಲ್ ಡೆಮಾಕ್ರಸಿ ಇರುತ್ತೆ, ಆಂತರಿಕ ಪ್ರಜಾಪ್ರಭುತ್ವ ಇರುತ್ತೆ, ಅಲ್ಲಿ ಅಭಿಪ್ರಾಯ ಭೇದಗಳು, ಭಿನ್ನಾಭಿಪ್ರಾಯ ಸ್ವಾಭಾವಿಕವಾಗಿರುತ್ತೆ. ಆದರೆ ಜನಪರ ಹೋರಾಟ ಮಾಡೋದ್ರೊಳಗಡೆ ಆ ಕಾರಣಕ್ಕೆ ನಾವು ಹಿಂದೆ ಬಿದ್ದಿಲ್ಲ. ಈ ಅಭಿಪ್ರಾಯ ಭೇದಗಳ ನಡುವೆನೂ ಜನಪರ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ. ಅದರಲ್ಲಿ ಹಿಂದೆ ಬಿದ್ದಿಲ್ಲ. ಇಂಟರ್ನಲ್ ಡೆಮಾಕ್ರಸಿ ಇಲ್ಲದೇ ಇರುವಂಥ ಪಾರ್ಟಿ, ಡಿಕ್ಟೇಟರ್ಶಿಪ್ ಇರುವಂಥ ಪಾರ್ಟಿಗಳಲ್ಲಿ ಧ್ವನಿಯೇ ಇರೋದಿಲ್ಲ, ಪ್ರಶ್ನಿಸೋದಕ್ಕೆ ಅಧಿಕಾರವೇ ಇರೋದಿಲ್ಲ, ಅಭಿಪ್ರಾಯ ಭೇದವೇ ಇರೋದಿಲ್ಲ. ಆದರೆ ನಮ್ಮ ಪಕ್ಷ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟು ಆ ಮೂಲಕ ಬೆಳೆದಿರ್ತಕ್ಕಂಥ ಒಂದು ರಾಜಕೀಯ ಪಕ್ಷ. ಹಾಗಾಗಿ ಈಗ ಕೆಲವು ರಾಜಕೀಯ ಪಕ್ಷಗಳು
ಅವರಿಗೆ ಡೆಮಾಕ್ರಸಿ ಇಲ್ಲ, DNA ಮಾತ್ರ ಇದೆ. ನಮ್ಗೆ ಹಂಗಲ್ಲ, ನಮ್ಮ DNA ಡೆಮಾಕ್ರಸಿ. ಹಾಗಾಗಿ ಆ ಕಾರಣಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿನಲ್ಲಿ ಅಭಿಪ್ರಾಯ ಭೇದಗಳಿದ್ದರೂ ಕೂಡ ನಾವು ಜನಪರ ಹೋರಾಟವನ್ನು ಕೈಬಿಟ್ಟಿಲ್ಲ. ಪಕ್ಷ ಸಂಘಟನೆ ಹಾಗಾದರೆ ಮುಂಚಿನ ವೇಗದ ರೀತಿಯಲ್ಲೇ ಬಿಜೆಪಿಯಲ್ಲಿ ಇದೆಯಾ? ಪದಾಧಿಕಾರಿಗಳಿಲ್ಲ, ಅಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ವಿಳಂಬ ಕಾಣ್ತಾ ಇದೆ ಸರ್, ಒಂದು ಕ್ಲಾರಿಟಿ ಇಲ್ಲ ಅಂತ. ಹಾಗೇನು ಕ್ಲಾರಿಟಿ ಇಲ್ಲ ಅಂತೇನಿಲ್ಲ, ದಿನನಿತ್ಯ ಚಟುವಟಿಕೆಗಳನ್ನು ಮಾಡ್ತಾನೇ ಇದ್ದೀವಿ. ಹಿಂದೆಲ್ಲ ಏನಾಗೋದು, ಇಷ್ಟೊಂದು ಚಟುವಟಿಕೆಗಳು ಇರ್ತಿರಲಿಲ್ಲ. ಯಾವಾಗಲೂ 3 ತಿಂಗಳಿಗೆ ಒಂದು ಹೋರಾಟ ಮಾಡಿದ್ರೆ ಸಾಕಿತ್ತು, ಮತ್ತೆ 3 ತಿಂಗಳು ಈ ರೀತಿ ಸಾರ್ವಜನಿಕವಾಗಿ ಒತ್ತಡ ಇರ್ತಿರಲಿಲ್ಲ. ಈಗ ಹಾಗಲ್ಲ, ಪ್ರತಿನಿತ್ಯ ಹೋರಾಟ ಮಾಡುವಷ್ಟು ವಿಷಯವನ್ನು ಅವರು ನಮಗೆ ಕೊಡ್ತಾ ಇದ್ದಾರೆ, ಹಗರಣವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಿತ್ಯ ಹೋರಾಟ ಮಾಡಬೇಕಾಗಿದೆ. ಒಂದು ಮುಗಿತಿದ್ದಂಗೆ ಇನ್ನೊಂದು ಶುರುವಾಗುತ್ತೆ, ಯಾವ್ದು ಹಿಡ್ಕೋಬೇಕು ಯಾವ್ದು ಬಿಡಬೇಕು ಅನ್ನುವಂಥದ್ದು ಆಗಿಬಿಡುತ್ತೆ. ಆ ಒಂದು ಒತ್ತಡದಲ್ಲಿ ಹಳೆ ವಿಷಯ ಬದಿಗೆ ಸರಿಯುತ್ತೆ, ಹೊಸ ವಿಷಯನ ತಗೊಂಡು ಮುಂದೆ ಹೋಗ್ತೀವಿ. ಇದು ನಿಜ, ನೀವು ಹೇಳಿದ ರೀತಿಯಲ್ಲಿ. ನಾಗಂತ ನಾವೇನು ಹೋರಾಟವನ್ನು ಕೈಬಿಟ್ಟಿಲ್ಲ. ನಮ್ಮ ಕಾರ್ಯಕರ್ತರು ಕೂಡ ಒಂದು ರೀತಿಯಲ್ಲಿ ಸುಸ್ತು ಹೊಡೆದೋಗಿದ್ದಾರೆ, ಯಾಕೆಂದ್ರೆ ಅಷ್ಟು ಚಟುವಟಿಕೆಗಳಿರ್ತವೆ. ಈ ವಾರದಲ್ಲಿ ನೋಡಿ, ವಿಕಸಿತ ಭಾರತ ಅಭಿಯಾನ, ಪರ್ಯಾವರಣ ಬಚಾವ್ ಅಂದರೆ ಪರಿಸರ ಸಂರಕ್ಷಣೆಗೆ ಬೇಕಾದ ರೀತಿಯ ಚಟುವಟಿಕೆಗಳನ್ನು ಪಾರ್ಟಿ ನಡೆಸೋದಕ್ಕೆ ಪ್ರತಿ ಬೂತ್ನಲ್ಲೂ ಕೂಡ ಮಾಕ ನಾಂಪರ್ ಏಕ್ ವೃಕ್ಷ ಅಂದರೆ ಪೇಡ್ ಅನ್ನುವಂಥ ಕಾರಣ, ಒಂದು ಗಿಡ ನೆಡಬೇಕು ಅನ್ನೋ ಕಾರಣಕ್ಕೆ ಆ ಚಟುವಟಿಕೆ ಮಾಡ್ತಿದ್ವಿ. ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಬಲಿದಾನ ದಿವಸ 23ನೇ ತಾರೀಕು ಆ ಕಾರ್ಯಕ್ರಮ ಮಾಡಬೇಕು. ತುರ್ತು ಪರಿಸ್ಥಿತಿಗೆ 50 ವರ್ಷ. ನಾನು ಹೇಳಿದ್ದು ಈ ಒಂದು 15 ದಿನದ ಚಟುವಟಿಕೆಗಳು ನಾನು ನಿಮ್ಗೆ ಹೇಳ್ತಾ ಇರೋದು. ತುರ್ತು ಪರಿಸ್ಥಿತಿ 50 ವರ್ಷ. ಅದರ ಮಧ್ಯದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ದುರ್ಘಟನೆ ಆಯಿತು, ಸರ್ಕಾರದ ವೈಫಲ್ಯ, ಅದ್ರ ವಿರುದ್ಧ ಹೋರಾಟ ಮಾಡಬೇಕು. ನಾವು ಒಂದನ್ನು ಬಿಟ್ಟು ಒಂದೊಂದು ಕೈಗೆತ್ಕೊಂಡ್ರೆ ಯಾವ್ದು ತಗೊಳ್ಬೇಕು ಅಂತ ಯಾರ ಮನಸ್ಸಲ್ಲಿರುತ್ತೋ ಅವ್ರಿಗೆ ಅನಿಸುತ್ತೆ ಇದನ್ನು ತಗೊಂಡಿದ್ದು ಒಳ್ಳೇದಾಯಿತು ಅಂತ. ಇನ್ನೊಬ್ರು ಹೇಳ್ತಾರೆ ಇಲ್ಲ ಇದನ್ನು ತಗೊಳ್ಬೇಕು, ಇದನ್ನು ಬಿಟ್ಟು ಇನ್ನೊಂದು ವಿಷಯ ತಗೊಳ್ಬೇಕಿತ್ತು ಅಂತ. ಹೀಗೆ ಒಂದರಿಂದ ಒಂದು ಹಗರಣಗಳು ನಡೀತಾ ಇದ್ದಾವೆ. ನಮಗೆ ವರ್ಕ್ಲೋಡು ಜಾಸ್ತಿ ಇದೆ. ಇದನ್ನು ನಿಭಾಯಿಸ್ಕೊಂಡು ಕೆಲಸ ಮಾಡಬೇಕಾಗಿದೆ, ಮಾಡ್ತಾಯಿದ್ದೀವಿ. ನಿಮ್ಮನ್ನು ಸೇರಿದ ಹಾಗೆ ಸರ್, ಕಳೆದ ಹಿಂದಿನ BJPಯನ್ನು ನಾವು ನೋಡ್ತಾ ಹೋಗೋದಾದರೆ, BJP ನಾಯಕರು ಮಾತಾಡ್ತಿದ್ರೆ ಅದೊಂಥರ ಗುಡುಗು ಸಿಡ್ಲು ಬಂದಂಗೆ ಆಗ್ತಿತ್ತು. ಅಷ್ಟು ನೇರ ಪ್ರಶ್ನೆಗಳನ್ನು ಮಾಡ್ತಾಯಿದ್ರಿ. ಅಂಥದ್ದನ್ನು ನೋಡಿದ್ದಾರೆ ರಾಜ್ಯದ ಜನ. ಬಟ್ ಇವಾಗ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಅವಾಗವಾಗ ನೀವು ಬರ್ತೀರಿ, ಒಂದು ಸ್ಟೇಟ್ಮೆಂಟ್ ಕೊಡ್ತೀರಿ, ಹೋಗ್ತೀರಿ. ಸುನಿಲ್ ಕುಮಾರ್ ಅವ್ರು ಬರ್ತಾರೆ, ಹೋಗ್ತಾರೆ. ಅಂದರೆ ಇಷ್ಟಕ್ಕೆ ಸೀಮಿತ ಆಗಿಬಿಟ್ಟಿದೆಯಾ? ವಿಜೇಂದ್ರ ಅವ್ರು ಬರ್ತಾರೆ, ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಹೋಗ್ತಾರೆ. ದೊಡ್ಡ ಮಟ್ಟದ ಹೋರಾಟ, ದೊಡ್ಡ ಮಟ್ಟದ ಪ್ರತಿಭಟನೆ, ಒಕ್ಕೂರಲ ಧ್ವನಿ, ಅಂದರೆ ಅಂಥ ಧ್ವನಿ ಏರಿಸ್ತಾ ಇದ್ದಂಥ ಈಶ್ವರಪ್ಪನವ್ರು ಇರ್ಬೋದು, ರಘುಪತಿ ಭಟ್ರು ಇರ್ಬೋದು, ಹೀಗೆ ಹಲವರನ್ನು BJP ಕಳ್ಕೊಂಡ್ಬಿಟ್ಟಿದೆ. ಈಶ್ವರಪ್ಪನವ್ರನ್ನ ತಯಾರು ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ, ರಘುಪತಿ ಭಟ್ರು ಯತ್ನಾಳ್ರನ್ನ ತಯಾರು ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ, ನನ್ನನ್ನು ಸುನಿಲ್ ಕುಮಾರನ್ನ, ವಿಜೇಂದ್ರ ಅವ್ರನ್ನ ತಯಾರು ಮಾಡೋದು ಭಾರತೀಯ ಜನತಾ ಪಾರ್ಟಿ. ನಮಗೊಂದು ಐಡಿಯಾಲಜಿ ಇದೆ ಮತ್ತು ಸ್ವಭಾವದಲ್ಲಿ ಭಿನ್ನತೆ ಇರುತ್ತೆ. ಈಗ ನಾನು ಮಾತಾಡಿದ ರೀತಿಯಲ್ಲಿ ಇನ್ನೊಬ್ಬರು ಮಾತಾಡ್ತಾರೆ ಅಂತಿಲ್ಲ. ಆಮೇಲೆ ನೋಡಿ, ಈಗ ನಾವೆಲ್ಲ 30 ವರ್ಷದ ಹಿಂದೆ ರಾಜಕೀಯ ಕ್ಷೇತ್ರಕ್ಕೆ ಕಾರ್ಯಕರ್ತರಾಗಿ ಬಂದ್ವಿ. ವಯೋಸಹಜವಾಗಿ ಜವಾಬ್ದಾರಿಗೆ ಅನುಗುಣವಾಗಿ ನಾವು ಅವತ್ತು ಮಾತಾಡಿದ ರೀತಿಯಲ್ಲಿ ಇವತ್ತು ಮಾತಾಡೋಕ್ಕಾಗಲ್ಲ. ಹಾಗಂತ ವಿಚಾರದಲ್ಲಿ ಪ್ರಭಾವ ಕಡಿಮೆ ಆಗಿರುತ್ತೆ ಅಂತೇನಿಲ್ಲ, ಪ್ರಭಾವ ಇರುತ್ತೆ. ಆದರೆ ಮಂಡಿಸುವ ರೀತಿಯಲ್ಲೂ ಕೂಡ ಬದಲಾವಣೆ ಆಗ್ತಾ ಬಂದಿರುತ್ತೆ. ಕೇಂದ್ರದಲ್ಲಿ ಆಳುವ ಪಕ್ಷವಾಗಿ ಇಲ್ಲಿ ಕೆಲವು ವರ್ಷಗಳ ಕಾಲ ಆಡಳಿತ ನಡೆಸಿದ ಕಾರಣದಲ್ಲಿ ನಾವು ಏನು ಮಾತಾಡಬೇಕಾದ್ರೂ ಕೂಡ ಅಳದು ತೂಗಿ ನಾವು ಆ ಜಾಗದಲ್ಲಿದ್ದರೆ ಏನು ಮಾಡ್ತಿದ್ವಿ ಅನ್ನೋದನ್ನು ನೋಡ್ಕೊಂಡು ಮಾತಾಡಬೇಕಾಗತ್ತೆ. ಹಾಗಾಗಿ ನಾವೇನು ತೀವ್ರತೆ ಕಳ್ಕೊಂಡಿದ್ದೀವಿ ಅಂತ ಏನಿಲ್ಲ. ಮತ್ತು ಒಂದು ಸರ್ಕಾರ ಹೊಸದಾಗಿ ಬಂದಾಗ ಒಂದಷ್ಟು ಕಾಲವನ್ನು ಕೊಡಬೇಕು. ನಾವು ಕಾಲನೂ ಕೊಟ್ವಿ. ಇಲ್ಲದೇ ಇದ್ರೆ ಜನರಿಗೆ ಏನಾಗುತ್ತೆ, ಏನಪ್ಪ ಇವರು ಅಧಿಕಾರಕ್ಕೆ ಕಳ್ಕೊಂಡ್ರು, ಅವರು ಅಧಿಕಾರದಲ್ಲಿ ಬಂದ ತಕ್ಷಣವೇ ಇವರು ಟೀಕೆ ಮಾಡಲಿಕ್ಕೆ ಶುರು ಮಾಡಿದ್ರು, ಪೂರ್ವಾಗ್ರಹ ಪೀಡಿತವಾಗಿ ಮಾತಾಡ್ತಿದ್ದಾರೆ ಅನ್ನೋ ಅಭಿಪ್ರಾಯನೂ ಬರುತ್ತೆ. ಹಾಗೆ ಬರಬಾರ್ದು ಅನ್ನೋ ಕಾರಣಕ್ಕೆ ಕಾಲಾವಕಾಶವನ್ನು ಕೊಟ್ಟಿದ್ದೇವೆ. ಒಳ್ಳೆ ಕೆಲಸ ಮಾಡಿದಾಗ ಮೆಚ್ಚುಗೆನೂ ವ್ಯಕ್ತಪಡಿಸಿದ್ದೇವೆ, ತಪ್ಪು ಮಾಡಿದಾಗ
ಪ್ರಶ್ನಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ, ಮಾಡೇ ಮಾಡ್ತೀವಿ. ಈಗ ನಾವು ಮಾತೇ ಆಡದೇ ಇದ್ದಿದ್ರೆ ಇಷ್ಟೆಲ್ಲ ಹಗರಣಗಳು ಸದ್ಯ ಮಾಡ್ತಿರಲಿಲ್ಲ. ಈಗ ಬೆಂಗಳೂರಿನಲ್ಲಿ ಅಡಿಗೆ ₹100 ತಗೊಳ್ತಾ ಇದ್ದಾರೆ ಅನ್ನೋದನ್ನು ನಾನು ವಿಧಾನ ಪರಿಷತ್ತಲ್ಲಿ ಹೇಳಿದ್ದೀನಿ, ಮಾಧ್ಯಮದಲ್ಲಿ ಹೇಳಿದ್ದೀನಿ, ಸಾರ್ವಜನಿಕ ಸಭೆಗಳಲ್ಲಿ ಹೇಳಿದ್ದೀನಿ. ಇನ್ನೇನು ಹೇಳಬೇಕು? ಇವತ್ತಿನವರೆಗೂ ಮುಖ್ಯಮಂತ್ರಿಗಳಾಗಲಿ ಬೆಂಗಳೂರು ಉಸ್ತುವಾರಿ ಸಚಿವರಾಗಲಿ ನನ್ನ ಆರೋಪವನ್ನು ನಿರಾಕರಿಸಿಲ್ಲ ಅಂದರೆ ಅವರು ಒಪ್ಕೊಂಡಿದ್ದಾರೆ. ಇನ್ನು ಅವ್ರಿಗೆ ಉಳಿದಿರೋ ಮಾರ್ಗ ಏನು ಅಂದರೆ ಅದನ್ನು ಬಂದ್ ಮಾಡಬೇಕು, ಇಲ್ಲ ಡಾಕ್ಟರ್ ಮೋಹನ್ ದಾಸ್ ಪೈ ಅವರು ಹೇಳಿದ ರೀತಿಯಲ್ಲಿ ರೇಟ್ ಕಾರ್ಡ್ ಹಾಕಬೇಕು. ಇದು ರೇಟ್ ಕಾರ್ಡ್ ₹100 ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ರೇಟ್ ಕಾರ್ಡ್ ಹಾಕಬೇಕು. ಆ ಲಂಚವನ್ನು ಅಧಿಕೃತಗೊಳಿಸ್ಬೇಕು. ಜನ ಮೈಂಡ್ ಸೆಟ್ ಮಾಡ್ಕೊಳ್ತಾರೆ. ಭ್ರಷ್ಟಾಚಾರವನ್ನೇ ಅವರೊಂದು ಮ್ಯಾಂಡೇಟ್ರಿ ಮಾಡಿಬಿಡ್ಬೇಕು. ಅದೊಂದೇ ದಾರಿ ಇರೋದು. ಬಿಜೆಪಿಯ ಬಹುತೇಕ ನಾಯಕರು ಮಾತಾಡೋ ಸಂದರ್ಭದಲ್ಲಿ ಮುಂದಿನ 2028ರ ಚುನಾವಣೆಯಲ್ಲಿ ಖಂಡಿತವಾಗ್ಲೂ ಬಿಜೆಪಿನೇ ಅಧಿಕಾರಕ್ಕೆ ಬರುತ್ತೆ ಅನ್ನೋದ್ರ ಜೊತೆಗೆ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರ್ತಾರೆ. ನಾಳೆ ಬೆಳಗ್ಗೆ ಎಲೆಕ್ಷನ್ಗೆ ಹೋಗಲಿ ಬಿಜೆಪಿನೇ ಬರುತ್ತೆ ಅಂತ. ಅದು ವಿಶ್ವಾಸ ಅನ್ಬೇಕು ಅಥವಾ ಅತಿಯಾದ ಆತ್ಮವಿಶ್ವಾಸ ಅನ್ಬೇಕಾ ಗೊತ್ತಿಲ್ಲ. ಆದರೆ ಸಂಘಟನೆ ಅನ್ನೋದಾಗಬೇಕು ಸರ್. ಸಂಘಟನೆ ಮಾಡೋದ್ರಲ್ಲಿ ನಿಮ್ಮ ಪಾತ್ರ ಹೆಂಗಿದೆ? ಪಕ್ಷ ಹೆಂಗೆ ಸಂಘಟನೆ ಆಗ್ತಿದೆ? ಏನು ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ದೀರಿ? ನೋಡಿ, ಪಾರ್ಟಿ ಕೊಟ್ಟ ಜವಾಬ್ದಾರಿಯನ್ನು, ಪಾರ್ಟಿ ಹೇಳಿದ್ದನ್ನು ನಾವು ಚಾಚು ತಪ್ಪದೆ ಮಾಡ್ತಾಯಿದ್ದೀವಿ. ಇನ್ನೊಂದು ಏನಂತಂದರೆ, ನಾವು ಯಾರೂ ಹೊರಗಡೆಗೆ 28ಕ್ಕೆ ಬಂದೇ ಬರುತ್ತೆ ಅಂತ ಹೇಳಲೇಬೇಕು. ಅದು ಬಿಟ್ಟು ಬೇರೆ ಏನು ಹೇಳೋಕ್ಕಾಗಲ್ಲ. ಹಾಗಂತ ಪೂರ್ವ ತಯಾರಿ ಮಾಡದೇ ಇದ್ದರೆ ಈ ಗ್ರೌಂಡ್ ಬೇರೆ ಇರುತ್ತೆ. ನೋಡಿ, 5 ಸಂಗತಿಗಳು ಚುನಾವಣೆ ಗೆಲ್ಲೋದಕ್ಕೆ ಬೇಕು ಅಂತ ನಾನು ಪದೇ ಹೇಳ್ತಿರ್ತೀನಿ. ಒಂದು ಸಂಘಟನೆ ಬೂತ್ ಮಟ್ಟದಿಂದ ಇರಬೇಕು. ಪ್ರತಿ ಬೂತ್ನಲ್ಲೂ ಸಂಘಟನೆ ಇರಬೇಕು. ಎರಡನೇದು ಲೀಡರ್ಶಿಪ್ಪು, ನಾಯಕತ್ವ ಅನ್ನೋದು ಕೂಡ ಕೇಂದ್ರದಲ್ಲಿ ಮಾತ್ರ ಇದ್ದರೆ ಸಾಕು, ರಾಜ್ಯದಲ್ಲಿ ಮಾತ್ರ ಇದ್ದರೆ ಸಾಕು, ಜಿಲ್ಲೆಯಲ್ಲಿ ಮಾತ್ರ ಇದ್ದರೆ ಸಾಕಾಗಲ್ಲ. ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲೂ ನಾಯಕತ್ವ ಇರಬೇಕು, ಬೂತ್ ಮಟ್ಟದಲ್ಲೂ ನಾಯಕತ್ವ ಇರಬೇಕು. ಮೂರನೇದು ವಾತಾವರಣವನ್ನು ಕಾಂಗ್ರೆಸ್ಸೇ ತನ್ನ ವೈಫಲ್ಯದ ಮೂಲಕ, ತನ್ನ ಭ್ರಷ್ಟಾಚಾರದ ಮೂಲಕ ನಿರ್ಮಾಣ ಮಾಡಿಕೊಡ್ತಾ ಇದ್ದಾರೆ. ನಾಲ್ಕನೇದು ಮ್ಯಾನೇಜ್ಮೆಂಟು ಈ ಎಲ್ಲ ಸಂದರ್ಭವನ್ನು ಉಪಯೋಗಿಸ್ಕೊಂಡು ನಾವು ಯಾರ್ಯಾರ ಸಾಮರ್ಥ್ಯವನ್ನು ಎಲ್ಲೆಲ್ಲಿ ಉಪಯೋಗಿಸ್ಕೊಳ್ಬೇಕು ಅಂತ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಕೆಲಸ ಕೊಟ್ಟು ನೇತೃತ್ವದಲ್ಲಿರುವಂಥ ಕೌಶಲ್ಯವನ್ನು, ನಾಯಕರುಗಳಲ್ಲಿರುವಂಥ ಕೌಶಲ್ಯ, ಯಾರೋ ಒಬ್ಬರಿಗೆ ಭಾಳ ಚೆನ್ನಾಗಿ ವಾಕ್ಚಾತುರ್ಯ ಇದೆ, ಅವ್ರನ್ನ ಅದಕ್ಕೆ ಬಳಕೆ ಮಾಡಬೇಕು. ಇನ್ನು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಚೆನ್ನಾಗಿ ಎಕ್ಸ್ಪರ್ಟ್ ಇದ್ದಾರೆ, ಅವ್ರಿಗೆ ಅದಕ್ಕೆ ಬಳಕೆ ಮಾಡ್ಕೊಳ್ಬೇಕು. ಇನ್ನು ಕೆಲವರು ರೈಟಿಂಗ್ ಸ್ಕಿಲ್ ಇದೆ, ಕೆಲವರು 1-to-1 ಸಂಪರ್ಕ ಮಾಡೋದ್ರೊಳಗೆ ಎಕ್ಸ್ಪರ್ಟ್ ಇದ್ದಾರೆ, ಮಾಸ್ನ ಕನ್ವಿನ್ಸ್ ಮಾಡೋದ್ರೊಳಗೆ ಎಕ್ಸ್ಪರ್ಟ್ ಇದ್ದಾರೆ ಕೆಲವರು. ಹೀಗೆ ಭಿನ್ನ ಸ್ವಭಾವದ ಲೀಡರ್ಗಳ ಅವರವರ ಸ್ವಭಾವವನ್ನು ಅನುಕೂಲಕರವಾಗಿ ಸಂಘಟನೆಗೆ ಬಳಸ್ಕೊಳ್ಳೋದು ಮ್ಯಾನೇಜ್ಮೆಂಟು. ಇದು ಮಾಡಬೇಕು. 5ನೇದು ನ್ಯಾಚುರಲಿ ಇವತ್ತಿನ ಕಾಲಕ್ಕೆ ಅನುಗುಣವಾಗಿ ಇಂಜಿನ್ ಮಾತ್ರ ಚೆನ್ನಾಗಿದ್ದರೆ ಸಾಲದು, ಇಂಜಿನಿಗೆ ಫ್ಯೂಯಲ್ಲೂ ಬೇಕು. ಅದನ್ನು ಕೂಡ ಜೋಡಿಸ್ಕೊಂಡು ಸಂಘಟನಾತ್ಮಕವಾಗಿ ಮುನ್ನಡೆಸಿದರೆ ಮಾತ್ರ ರಿಸಲ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ನಾವು ಬರೀ ವಾತಾವರಣ ಇದೆ ಅಂದರೆ, ನಮ್ಮ ಕಡೆ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ, ಮಳೆ ಬಂದರೂ ಸಾಕೇನಪ್ಪ, ಉತ್ತಿ ಬಿತ್ತೋ ಕೆಲಸ ಮಾಡಬೇಕಲ್ವ ಅಂತ. ಈ ರೈತರ ಮಳೆ ಬಂತು ಅಂದ ತಕ್ಷಣವೇ ಬೆಳೆ ಬರಲ್ಲ. ಉತ್ತಿ ಬಿತ್ತಿ ಕಳೆ ತೆಗೆದು ಆ ಬೆಳೆಯನ್ನು ಸಂರಕ್ಷಣೆ ಮಾಡಿದ್ರೆ, ಬೇಲಿ ಹಾಕಿ ಸಂರಕ್ಷಣೆ ಮಾಡಿದ್ರೆ ಆಗ ಬೆಳೆ ಕೈಗೆ ಬರುತ್ತೆ. ಅದಕ್ಕೆ ರೈತರು ಏನು ಮಾಡ್ತಾರೆ, ಹೊಲಕ್ಕೆ ಬೇಲಿನೂ ಹಾಕ್ತಾರೆ, ಗೊಬ್ಬರನೂ ಹಾಕ್ತಾರೆ, ನೀರು ಕಟ್ತಾರೆ. ಅದ್ರ ಜೊತೆಗೆ ಆ ಕಟಾವನ್ನು ಒಳ್ಳೆ ಬೆಳೆ ಬಂದಾಗ ಫಸಲು ಕಟಾವನ್ನು ಮಾಡ್ತಾರೆ. ಅದು ಉತ್ತಿ ಬಿತ್ತಿ ಬೆಳೆ ಮಾಡೋದು ಅಂತ. ಆ ಕೆಲಸ ಮಾಡಬೇಕು. ರೈಟ್ ಸರ್. ನಿಮ್ಮ ವಿಚಾರಕ್ಕೆ ಬರೋದಾದರೆ ಸರ್, ನೀವು ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮನ್ನು BJPಯಲ್ಲಿ ನಿಮ್ಮ ಅಧಿಕಾರ ಆಡಳಿತ ಅಂದಾಗ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಅಂತ ಗಂಡಾಘೋಷವಾಗಿ ಹೇಳಿದಿರಿ ಇದುವರೆಗೂ ಕೂಡ. ಅದು ಅತ್ಯುನ್ನತ ಸ್ಥಾನಗಳನ್ನು ಅಲಂಕರಿಸಿದವರು ನೀವು. ಈಗ MLC ಸ್ಥಾನಕ್ಕೆ ತೃಪ್ತಿ ಪಡ್ಕೊಳ್ತೀರಾ? ಮುಂದಿನ ಚುನಾವಣೆಗೆ ಕಂಟೆಸ್ಟ್ ಮಾಡುವಂತಹ ಒಂದು ಮನಸ್ಥಿತಿ ಇದೆಯಾ? ಹೇಗಿದೆ CT ರವಿಯವರ ಮನಸ್ಸಿನಲ್ಲಿ ಅಂತ? ನೋಡಿ, ನಾನು ಕಾರ್ಯಕರ್ತ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಅದನ್ನು ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಸೂಪರ್.
ಎಲ್ಲಿವರೆಗೆ ನನ್ನ ಹೃದಯದಲ್ಲಿ ಪಕ್ಷನಿಷ್ಠೆ ಇರುತ್ತೆ, ಎಲ್ಲಿವರೆಗೆ ನಾನು ಕ್ರಿಯಾಶೀಲನಾಗಿರ್ತೀನಿ, ಕಾರ್ಯ ಮಾಡೋನು ಕಾರ್ಯಕರ್ತ, ಅದನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ, ಅದನ್ನು ಬದಲಾಯಿಸೋಕ್ಕೂ ಆಗಲ್ಲ. ಅದರಲ್ಲಿ ಜವಾಬ್ದಾರಿಗಳು ಬದಲಾಗ್ಬೋದು. ಈಗ ಹಿಂದೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ, ಆಮೇಲೆ ಪಕ್ಷವೇ ಸಚಿವ ಸ್ಥಾನ ಕೊಡ್ತು, ಅದಾದಮೇಲೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸ್ಥಾನ ಕೊಡ್ತು. ಇದು ಬದಲಾದ ಜವಾಬ್ದಾರಿ. ಅದು ಕಾರ್ಯಕರ್ತ ಅನ್ನೋದು ಪರ್ಮನೆಂಟು. ಹಾಗಾಗಿ ಅದನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಇವತ್ತಿಗೂ ಕಾರ್ಯಕರ್ತನೇ, ನೆನ್ನೆನೂ ಕಾರ್ಯಕರ್ತನೇ, ನಾಳೆಯೂ ನಾನು ಕಾರ್ಯಕರ್ತನೇ, ಪಕ್ಷನಿಷ್ಠ ಕಾರ್ಯಕರ್ತ. ಇನ್ನು ಜವಾಬ್ದಾರಿಗಳು ಬದಲಾಗ್ತಾ ಇರ್ತವೆ. ಕಂಟೆಸ್ಟ್ ಮಾಡಬೇಕಾ ಬಿಡಬೇಕಾ ಅನ್ನೋದು ಪಾರ್ಟಿ ತೀರ್ಮಾನ ಮಾಡಬೇಕು. ನಿನ್ನ ಅಪೇಕ್ಷೆ ಏನು ಅಂತ ಕೇಳಿದ್ರೆ, ಕಾರ್ಯಕರ್ತರ ಅಪೇಕ್ಷೆ, ಜನರ ಅಪೇಕ್ಷೆ, ಅದಕ್ಕನುಗುಣವಾಗಿ ಸ್ಪಂದಿಸೋದು ಒಬ್ಬ ಜವಾಬ್ದಾರಿಯುತ ಕಾರ್ಯಕರ್ತನ ಲಕ್ಷಣ. ಈ ಕ್ಷಣಕ್ಕೂ ಕೂಡ ಹಲವರು ಕಡೆ ಪಕ್ಷ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಾದರೂ ಸಿ ಟಿ ರವಿ ಅವ್ರನ್ನ ಕಣ್ತುಂಬಬೇಕು ಅಂತ ಕಾಯ್ಕೊಳ್ತಿದ್ದಾರೆ. ಈಗ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು ಇದ್ದಾರೆ. ನಾನು ವಿವಾದ ಅಥವಾ ವಿವಾದದ ಮಾತುಗಳನ್ನು ಆಡಲಿಕ್ಕೆ ಬಯಸೋದಿಲ್ಲ. ಕೆಲವನ್ನ ಕಾಲ ನಿರ್ಣಯ ಮಾಡುತ್ತೆ. ಕಾಲ ನಿರ್ಣಯಕ್ಕೆ ಕೆಲವನ್ನು ಬಿಟ್ಬಿಡಬೇಕು. ಕೊಟ್ಟ ಜವಾಬ್ದಾರಿಯನ್ನು ಕೆಲಸ ಮಾಡ್ತಾ ಹೋಗೋದು, ಪಕ್ಷನಿಷ್ಠೆ ಇಟ್ಕೊಂಡು ಕೆಲಸ ಮಾಡ್ತಾ ಹೋಗೋದು ನಾನು ಇದುವರೆಗೂ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಅದಕ್ಕೆ ಚ್ಯುತಿ ತರೋದಕ್ಕೆ ನಾನು ಬಯಸೋದಿಲ್ಲ. ಪಾರ್ಟಿ ಏನು ತೀರ್ಮಾನ ಮಾಡುತ್ತೆ ಅದು ಮಾಡಲಿ. ಎಲ್ಲೋ ಒಂದು ಕಡೆ ಹೋದಾಗ ಒಂದು ಮಾತು ಹೇಳಿದರು, ಸೂರ್ಯನಿಗೂ ಗ್ರಹಣ ಬರುತ್ತಪ್ಪ, ಅದು ಶಾಶ್ವತವಾಗಿರೋದಿಲ್ಲ ಅಂತ. ಹಾಗೆ ಕೆಲವೊಮ್ಮೆ ರಾಜಕೀಯದಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಅಂತ ಬರ್ತವೆ, ಏಳು ಬೀಳುಗಳು ಬರ್ತವೆ. ಏಳು ಬೀಳುಗಳು ಪರ್ಮನೆಂಟ್ ಅಲ್ಲ. ನಾವೆಲ್ಲ ಸಿದ್ಧಾಂತಕ್ಕಾಗಿ ರಾಜಕಾರಣಕ್ಕೆ ಬಂದವರು, ಸಿದ್ಧಾಂತಕ್ಕಾಗಿ BJPನ ಆರಿಸ್ಕೊಂಡವರು. ಆ ಸಿದ್ಧಾಂತದ ಮೇಲಿನ ನಂಬಿಕೆ ದೃಢವಾಗಿರೋವರೆಗೂ ನಮಗೆ ಅಪ್ ಆ್ಯಂಡ್ ಡೌನ್ಸ್ ಅನ್ನೋದು ನಗಣ್ಯ. ವ್ಯಕ್ತಿಗತ ಕಾರಣಕ್ಕೆ ನಾವು ಆ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡ್ತಾ ಬಂದಿರೋರು. ಹಾಗಾಗಿ ಆ ಕಾರಣಕ್ಕೆ ನಾನಂತೂ ರಾಜಕಾರಣಕ್ಕೆ ಬಂದಿರೋದು. ನಂಗೆ ಸ್ಪಷ್ಟತೆ ಇದೆ, ಯಾವ ಕಾರಣಕ್ಕೆ ರಾಜಕಾರಣಕ್ಕೆ ಬಂದಿದ್ದೀನಿ ಅನ್ನೋ ಸ್ಪಷ್ಟತೆ ಇದೆ. ಆ ಕಾರಣಕ್ಕೇ ರಾಜಕಾರಣದಲ್ಲಿ ಮುಂದುವರಿತಾ ಇದ್ದೀನಿ. ಓಕೆ, ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದೆ. ಹಲವರು ಆಶ್ಚರ್ಯಪಟ್ಟಿದ್ದಾರೆ ಸರ್ ಕೆಲವೊಂದು ಡೆವಲಪ್ಮೆಂಟ್ಸನ್ನು ನೋಡಿ. ಮೂಡ ಹಗರಣ ಆಗುತ್ತೆ, ವಾಲ್ಮೀಕಿ ಹಗರಣ ಆಗುತ್ತೆ, ಅಬಕಾರಿ ಹಗರಣ ಆಗುತ್ತೆ, ಬಾಣಂತಿಯರ ಸಾವಾಗುತ್ತೆ, ಹೀಗೆ ಸಾಲು ಸಾಲು. ಇದಕ್ಕೆಲ್ಲ ಕಾರಣ ಏನು ಅಂತ ನೋಡೋದಾದರೆ ಅದು ಒಂದು ಶಬ್ದ ಪ್ರಯೋಗ ಮಾಡ್ಬಿಡ್ತಾರೆ, ಅಧಿಕಾರಿಗಳೇ ಕಾರಣ. ಇವ್ರು ಯಾಕಿರಬೇಕು? ಈ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟರಲ್ಲ, ಅದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗಿರೋದು. ನಾವು ಆಯೋಜನೆ ಮಾಡಿದ್ದು ವಿಧಾನಸೌಧದ ಮೆಟ್ಲುಗಳ ಮೇಲೆ ನಡೆದ ಕಾರ್ಯಕ್ರಮದ ಜವಾಬ್ದಾರಿ ನಮ್ಮದು. ಇದು ಮುಖ್ಯಮಂತ್ರಿಗಳು ಕೊಡುವ ಹೇಳಿಕೆನಾ? ಮುಖ್ಯಮಂತ್ರಿಗಳು ರಾಜ್ಯಕ್ಕೆ ಅಂತ ನಾವು ಭಾವಿಸಿದ್ದೇವೆ. ಆದರೆ ಅವ್ರು ಹೇಳ್ಕೊಂಡಿದ್ದಾರೆ ನಾನು ವಿಧಾನಸೌಧದ ಮೆಟ್ಲಿಗೆ ಮಾತ್ರ ಅಂತ. ಹೊರಗಡೆ ಏನು ನಡೆದ್ರು ನನ್ನ ಜವಾಬ್ದಾರಿ ಇಲ್ಲ ಅಂತ ನುಣುಚಿಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೂ ಪೊಲೀಸ್ ಅಧಿಕಾರಿಗಳೇ ಕಾರಣ ಸರ್. ಆಮೇಲೆ ನೋಡಿ, ವಿವೇಚನೆ ಇದ್ದಿದ್ರೆ ಇವರಿಗೆ ಮಾಡಬೇಕೋ ಬಿಡಬೇಕೋ ಆ ಥರ ಮಾಡದೇ ಇದ್ದಿದ್ರೆ, ಅಧಿಕಾರಿಗಳ ಮಾತನ್ನು ಕೇಳಿದರೆ 11 ಜನರ ಸಾವನ್ನು ತಪ್ಪಿಸ್ಬೋದಾಗಿತ್ತು. ಒಂದು ಸಾವನ್ನು ತಪ್ಪಿಸ್ಬೋದಾಗಿತ್ತು, ಕೆಟ್ಟ ಘಟನೆಗಳು ನಡೆದೋದು. ಅದು ಒಂದು ರೀತಿಯ ಕ್ರಿಮಿನಲ್ ನೆಗ್ಲಿಜೆನ್ಸಿ. ನಡೆದು ಹೋದ ನಂತರ ಹೇಗೆ ನಡ್ಕೊಂಡ್ರು? ಕಾಲು ತುಳಿತಕ್ಕೊಳಗಾಗಿ ನಿಧನ ಆಗಿದ್ದಾರೆ ಅಂತ ಸುದ್ದಿ ಬಂದ ಮೇಲೆ ಒಬ್ಬರು ಕಪ್ಪನ್ನು ಮುತ್ತಿಡುವ ಸಂಭ್ರಮದಲ್ಲಿ ತೊಡಗಿದ್ರು, ಮತ್ತೊಬ್ಬರು ದೋಸೆ ತಿನ್ನೋದಕ್ಕೆ ಜನಾರ್ದನ್ ಹೋಟ್ಲಿಗೆ ಬಂದು ಕೂತಿದ್ರು. ಮಾನವೀಯ ಸ್ಪಂದನ ಎಲ್ಲಿದೆ? ಅಂದರೆ ಮಾನವೀಯತೆಯೇ ಸತ್ತೋಗ್ಬಿಡ್ತಾ. ಇಷ್ಟೊಂದು ಕಲ್ಲು ಹೃದಯ ಇವರೊಳಗೆ ಹೆಂಗೆ ಬಂದ್ಬಿಡ್ತು? ಯಾರದೇ ಆಗಲಿ, ಈಗ ನೋಡಿ, ನಮಗೆ ಫ್ಲೈಟ್ನಲ್ಲಿ ದುರ್ಘಟನೆ ಆಯಿತು ಅಂತಿದ್ದಂಗೆ ನಮಗೆ ಗೊತ್ತಿಲ್ಲದೆ ಒಂದು ಸಂಕಟ ನಮ್ಮೊಳಗಾಯಿತು. ಏನಾಯಿತು, ಯಾರು ಸತ್ರು, ಯಾವ ಥರ ಆಯಿತು, ಅಯ್ಯೋ ಏನೂ ಆಗದೇ ಇರಲಪ್ಪ ಅಂದರೆ ನಮಗೆ ಅವಾಗ ಆ ಕ್ಷಣಕ್ಕೆ ಮಾಹಿತಿ ಇರಲಿಲ್ಲ, ಏನೂ ಆಗದೇ ಇರಲಪ್ಪ ಅಂತ. ಆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ಲಿಗೆ ಅಪ್ಪಳಿಸ್ತು ಅಂತಿದ್ದಂಗೆ, ದೇವರೇ ಅಲ್ಲಿ ಯಾರೂ ಇಲ್ಲದೇ ಇದ್ರೂ ಸಾಕಪ್ಪ ಅಂತ ಅನ್ನಿಸ್ತು. ಇದು ನಮ್ಮ ಮನಸ್ಸಿಗೆ ಆ ಕ್ಷಣಕ್ಕೆ ಅನಿಸಿದ್ದು. ಕರ್ನಾಟಕದ ಮುಖ್ಯಮಂತ್ರಿ, ಕರ್ನಾಟಕದ ಉಪಮುಖ್ಯಮಂತ್ರಿ, ಅವರಿಗೆ ಮಾನವೀಯ ಸಂವೇದನೆ
ಕಳ್ಕೊಂಡು ಯಾಕೆ ವರ್ತನೆ ಮಾಡಿದ್ರಿ? ಇದು ನಮ್ಮ ಒಳಗಿರುವಂಥ ಪ್ರಶ್ನೆ. ಇನ್ನು ಬಾಣಂತಿ ಸಾವು ಅಧಿಕಾರಿಗಳು ಹೊಣೆ, ಕಾಲ್ತುಳಿತ ಅಧಿಕಾರಿಗಳು ಹೊಣೆ, ರೈತರ ಸಾವು. ಒಬ್ಬ ಮಂತ್ರಿ ಪರಿಹಾರಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟ. ನಾವು ಅವಾಗ ಹೇಳಿದ್ವಿ, ಅಲ್ಲಪ್ಪ ನೀನು ಆತ್ಮಹತ್ಯೆ ಮಾಡ್ಕೊಳ್ಳೋದಾದರೆ ಜನನೇ ನಿಮಗೂ ಪರಿಹಾರ ಕೊಡ್ತಾರೆ. ಅಂದರೆ ರೈತ ಒಂದು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂದರೆ ಅವನಿಗೊಂದು ಅಸಹಾಯಕತೆ ಕಾಡ್ತಾ ಇರುತ್ತೆ, ಸಾಲ ತೀರಿಸ್ಕೊಳ್ಳೋಕ್ಕಾಗದೇ ಇರುವಂಥ ಒತ್ತಡ ಬಂದಿರುತ್ತೆ, ನಿರ್ಮಾಣ ಆಗಿರುತ್ತೆ, ಅಥವಾ ಒಂದು ಆಶಾಗೋಪುರ ಕಳಚಿ ಬಿದ್ದಿರುತ್ತೆ. ಈ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಆದರೆ ನೀವು ಹೇಗೆ ಅಂದ್ಬಿಟ್ರಿ, ಪರಿಹಾರಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂತ ತೇಲ್ಸ್ಬಿಟ್ರಿ. ನಿಮ್ಮ ದೃಷ್ಟಿಯಲ್ಲಿ ವಿಷಯವನ್ನು ಅವಿಷಯವನ್ನಾಗಿ ಮಾಡೋದು, ಅಂದರೆ ಸಬ್ಜೆಕ್ಟೇ ಅಲ್ಲ, ಇದೆಲ್ಲ ಸಾಮಾನ್ಯ. ಈ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ಕೊಟ್ಟರು, ಇದೆಲ್ಲ ಸಾಮಾನ್ಯ, ಬೇರೆ ಬೇರೆ ಕಡೆಗಳು ಕಾಲ್ತುಳಿತ ಆಗಿಲ್ವೇ ಅಂತ ಪ್ರಶ್ನೆ ಮಾಡಿದ್ರು. ಆಕಸ್ಮಿಕ ದುರ್ಘಟನೆಗಳು ಮತ್ತು ಕ್ರಿಮಿನಲ್ ನೆಗ್ಲಿಜೆನ್ಸಿ ಎರಡಕ್ಕೆ ಅಗಾಧವಾದ ವ್ಯತ್ಯಾಸ ಇದೆ. ಕರ್ನಾಟಕದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಾಗಿದ್ದು ಕ್ರಿಮಿನಲ್ ನೆಗ್ಲಿಜೆನ್ಸಿ. ನಾನು ಹಲವು ದಿನಗಳಿಂದ ಪ್ರಶ್ನೆ ಎತ್ತಾನೆ ಇದ್ದೀನಿ, RCB ರಾಜ್ಯವನ್ನು ಪ್ರತಿನಿಧಿಸಿದ ತಂಡವ ಅಂತ. ಇದುವರೆಗೂ ಅಲ್ಲ, ರಾಜ್ಯವನ್ನು ಪ್ರತಿನಿಧಿಸಿದ ತಂಡವ ಅಲ್ಲ, ಉತ್ತರ ಕೊಟ್ಟಿಲ್ಲ. ದೇಶವನ್ನು ಪ್ರತಿನಿಧಿಸಿದ ತಂಡವ ಅಲ್ಲ, ಅದಕ್ಕೂ ಅವರು ಉತ್ತರ ಕೊಟ್ಟಿಲ್ಲ. ಹೋಗಲಿ, ಮಾಲೀಕರು ಯಾರು? ಉತ್ತರ ಬಂದಿಲ್ಲ. ಮಾಲೀಕರು ಕರ್ನಾಟಕದವರ? ಬೇಡ, ಆಟಗಾರರಲ್ಲಿ ಎಷ್ಟು ಜನ ಕರ್ನಾಟಕದವರು ಇದ್ದರು? ಅದಕ್ಕೆ ಅವರು ಉತ್ತರ ಕೊಟ್ಟಿಲ್ಲ. ಮಯಾಂಕ್ ಅಗರ್ವಾಲ್ ಮಾತ್ರ ಕರ್ನಾಟಕದವರಂತೆ, ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದಾರೆ, ಇನ್ಯಾರು ಕರ್ನಾಟಕದವರು ಅಲ್ಲ. ಹಾಗಿದ್ರೆ ನೀವ್ಯಾಕೆ ವಿಧಾನಸೌಧದಲ್ಲಿ ಆಯೋಜನೆ ಮಾಡಿದ್ರಿ? ಫುಲ್ ಫಾರ್ಮ್ ಏನು RCB ಅಂದರೆ? ಇವರು ಹೇಳಲಿಲ್ಲ, ಆದರೆ ವಿಜಯ್ ಮಲ್ಯ ತನ್ನ ಸಂದರ್ಶನದಲ್ಲಿ ಹೇಳಿದರು. ಮತ್ತು ಪರ್ಪಸ್ ಏನು ಅನ್ನೋದನ್ನು ವಿಜಯ್ ಮಲ್ಯ ಹೇಳಿದರು. ನಾನು ಅವತ್ತು ಪರ್ಚೇಸ್ ಮಾಡಿದ್ದು, ವಿಜಯ್ ಮಲ್ಯ ಹೇಳಿದ್ದು, ನಾನು ಅವತ್ತು ಪರ್ಚೇಸ್ ಮಾಡಿದ್ದು ಮುಂಬೈನ ಪರ್ಚೇಸ್ ಮಾಡಬೇಕು ಅಂತ ಹೊರಟಿದ್ದೆ, ಅದು ಅಂಬಾನಿ ಕುಟುಂಬದ ಕೈಗೆ ಹೋಗ್ಬಿಡ್ತು. ಕೊನೆಗೆ ನಾನು ರಾಯಲ್ ಚಾಲೆಂಜನ್ನು ಪರ್ಚೇಸ್ ಮಾಡಿದೆ. ಯಾಕೆ ಪರ್ಚೇಸ್ ಮಾಡಿದೆ ಅಂದರೆ ನನ್ನ ವಿಸ್ಕಿನ ಪ್ರಮೋಟ್ ಮಾಡೋಕ್ಕೆ ಅಂತ ಹೇಳಿದರು. ನೀವು ಇದನ್ನು ಯಾವುದನ್ನು ಹಿನ್ನೆಲೆಯನ್ನು ಗಮನಿಸದೆ ವಿಧಾನಸೌಧದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಿ. ಹೋಗಲಿ, ಆಯೋಜನೆ ಮಾಡಿದ್ದನ್ನಾದರೂ ಪೂರ್ವಸಿದ್ಧತೆ ಮಾಡ್ಕೊಂಡ್ರ? ಪೊಲೀಸ್ ಇಲಾಖೆಯೇ ನಿಮಗೆ ರಿಪೋರ್ಟ್ ಕೊಡ್ತು, ನಮಗೆ ಸೂಕ್ತ ಬಂದೋಬಸ್ತ್ ಮಾಡ್ಕೊಳ್ಳೋಕ್ಕೆ ಸಮಯ ಬೇಕು ಅಂಥೇಳಿ. ದಬಾವಣೆಯಲ್ಲಿ ಮಾಡಿದ್ರಿ. ದಬಾವಣೆ ಒಂದು ಎರಡು ರೀತಿ. ಒಂದು, ಆ ಕ್ರೆಡಿಟನ್ನು ಎನ್ಕ್ಯಾಶ್ ಮಾಡ್ಕೊಳ್ಬೇಕು. 18 ಬಾರಿ ಗೆದ್ದಿರಲಿಲ್ವಂತೆ. ನಾನು ಭಾಳ ಕ್ರಿಕೆಟ್ನ ಫಾಲೋ ಮಾಡಲ್ಲ, ಸುಮ್ಮನೆ ಸಮಯ ಇದ್ದ ಕ್ರಿಕೆಟ್ನ ನೋಡ್ತೀನಿ, ಎಂಜಾಯ್ ಮಾಡ್ತೀನಿ. ಮೊನ್ನೆನೂ ಕೂಡ 3ನೇ ತಾರೀಕು ನಾನು ಕೆಲವು ಸ್ನೇಹಿತರ ಜೊತೆನಲ್ಲಿ ಕ್ರಿಕೆಟ್ ನೋಡಿದೆ, ನಾನು ಎಂಜಾಯ್ ಮಾಡಿದೆ. ನನಗೆ ಎಮೋಷನ್ಸು ಯಾಕೆ, ಆಟಗಾರರ ಆಟದ ಮೇಲೆ ಮಾತ್ರ ನನಗೆ ಎಮೋಷನ್ಸ್ ಇತ್ತು. ಈ ತಂಡ ಆ ತಂಡ ಅಂತೇನು ನನಗೇನು ಎಮೋಷನ್ಸ್ ಇರಲಿಲ್ಲ. ಯಾರೋ ಹೇಳ್ತಾಯಿದ್ರು, ಅದು ಇನ್ನೊಂದು ಬಾಲ್ ಸಿಕ್ಕಿದ್ರೆ ಕ್ರಿಕೆಟ್ನ ರಿಸಲ್ಟೇ, ಫಲಿತಾಂಶನೇ ಬೇರೆ ಆಗ್ತಿತ್ತು ಅನ್ನೋದನ್ನು ಹೇಳ್ತಾಯಿದ್ರು. ಇವರು ಅಧಿಕಾರಿಗಳ ಎಚ್ಚರಿಕೆಯನ್ನು, ಪೊಲೀಸ್ ಇಲಾಖೆಯ ಎಚ್ಚರಿಕೆಯನ್ನು ಕಡೆಗಣಿಸಿ ತರಾತುರಿಲಿ ಆಯೋಜನೆ ಮಾಡಿದ್ರು. ಅಂಥ ಆತರ ಏನಿತ್ತು? ಆ ಆತರದ ಕಾರಣಕ್ಕೆ 11 ಜನ ಬಲಿಪಶುವಾದರು, 11 ಜನ ಸತ್ತರು. ಅವರಿಗಿದ್ದಿದ್ದ ಅಭಿಮಾನ ಮಾತ್ರ ಆಟಗಾರರಿಗೆ, ನಿಮಗಿದ್ದಿದ್ದ ಆತರ. ಅವರು ಅಭಿಮಾನದ ಪ್ರಕಟೀಕರಣಕ್ಕೆ ಸ್ಟೇಡಿಯಮಿಗೆ ಬಂದರು, ನೀವು ಅವ್ರನ್ನ ಬನ್ನಿ ಅಂತ ಕರೆ ಕೊಟ್ಟು ಅವ್ರನ್ನ ಬಲಿ ತಗೊಂಡ್ರಿ. ನೀವು ಬನ್ನಿ ಅಂತ ಕರೆ ಕೊಡದೇ ಇದ್ದಿದ್ರೆ, ನೀವು ಆಯೋಜನೆ ಮಾಡದೇ ಇದ್ದಿದ್ರೆ, ಅವರು ಅಭಿಮಾನವನ್ನು ತನ್ನ ಮನೆಯಲ್ಲೋ, ತನ್ನ ಮನೆ ಮುಂಭಾಗದಲ್ಲೋ, ತನ್ನ ಕಚೇರಿಯಲ್ಲೋ ಅವರು ವ್ಯಕ್ತಪಡಿಸ್ತಾ ಇದ್ರು. ಆದರೆ ಅವ್ರನ್ನ ಒಟ್ಟಿಗೆ ಸೇರಿಸಿದ್ದ್ಯಾರು? ನೀವು. ಅದು ಕ್ರಿಮಿನಲ್ ನೆಗ್ಲಿಜೆನ್ಸಿ.
ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಡಿ ಕೆ ಶಿವಕುಮಾರ್ ಅವರು HCL ಏರ್ಪೋರ್ಟಿಂದ ಬರಬೇಕಾದ್ರೆ ಸಾಂವಿಧಾನಿಕ ಹುದ್ದೆ ಸರಿದು ಜಲಸಂಪನ್ಮೂಲ ಸಚಿವರು ಅಂದಾಗ ನಗರಾಭಿವೃದ್ಧಿ ಸಚಿವರು ಅಂದಾಗ ಅದಕ್ಕೆ ಆದಂತಹ ಉಪಮುಖ್ಯಮಂತ್ರಿ ಅನ್ನೋದಿರುತ್ತೆ. ಮತ್ತು ಮುಖ್ಯಮಂತ್ರಿಯ ಆಕಾಂಕ್ಷಿ ಉಪಮುಖ್ಯಮಂತ್ರಿ RCB ಫ್ಲಾಗ್ ಹಿಡ್ಕೊಂಡು ಬರ್ತಾರೆ ಕಾರಲ್ಲಿ. ಅಧಿಕಾರಿಗಳಿಗೆ ಸಿದ್ದರಾಮಯ್ಯನವರು ವೇದಿಕೆ ಮೇಲೆ ಬೈತಾರೆ. ಏನಾಗ್ತಿದೆ ರಾಜ್ಯದಲ್ಲಿ ಅಂತ ಜನ ಕನ್ಫ್ಯೂಸ್ ಆಗಿದ್ದಾರೆ. ಅಲ್ಲ, ನಿಮಗೆ ಸಾಧ್ಯತೆಗಳಿರ್ಬೋದು. ಮಲ್ಯ ತನ್ನ ಮಾಲೀಕತ್ವವನ್ನು ಮಾರಿಬಿಟ್ಟಿದ್ದಾರೆ. ಈಗ ತೆರೆಮರೆಯ ಮಾಲೀಕರು ಇವರೇ ಇದ್ದರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಡಿ ಕೆ ಶಿವಕುಮಾರ್ ಅವರು HCL ಏರ್ಪೋರ್ಟಿಂದ ಬರಬೇಕಾದ್ರೆ ಸಾಂವಿಧಾನಿಕ ಹುದ್ದೆ ಸರಿದು ಜಲಸಂಪನ್ಮೂಲ ಸಚಿವರು ಅಂದಾಗ ನಗರಾಭಿವೃದ್ಧಿ ಸಚಿವರು ಅಂದಾಗ ಅದಕ್ಕೆ ಆದಂತಹ ಉಪಮುಖ್ಯಮಂತ್ರಿ ಅನ್ನೋದಿರುತ್ತೆ. ಮತ್ತು ಮುಖ್ಯಮಂತ್ರಿಯ ಆಕಾಂಕ್ಷಿ ಉಪಮುಖ್ಯಮಂತ್ರಿ RCB ಫ್ಲಾಗ್ ಹಿಡ್ಕೊಂಡು ಬರ್ತಾರೆ ಕಾರಲ್ಲಿ. ಅಧಿಕಾರಿಗಳಿಗೆ ಸಿದ್ದರಾಮಯ್ಯನವರು ವೇದಿಕೆ ಮೇಲೆ ಬೈತಾರೆ. ಏನಾಗ್ತಿದೆ ರಾಜ್ಯದಲ್ಲಿ ಅಂತ ಜನ ಕನ್ಫ್ಯೂಸ್ ಆಗಿದ್ದಾರೆ. ಅಲ್ಲ, ನಿಮಗೆ ಸಾಧ್ಯತೆಗಳಿರ್ಬೋದು. ಮಲ್ಯ ತನ್ನ ಮಾಲೀಕತ್ವವನ್ನು ಮಾರಿಬಿಟ್ಟಿದ್ದಾರೆ. ಈಗ ತೆರೆಮರೆಯ ಮಾಲೀಕರು ಇವರೇ ಇದ್ದರೆ ಅವರೇ ಮಾಲೀಕರಿದ್ದರೆ ಆ ಕಾರಣಕ್ಕೆ ಬಾವುಟ ಹಿಡಿದಿರ್ಬೋದೇನಾ? ಮತ್ತು ಮುಖ್ಯಮಂತ್ರಿಗಳು ವಿಜಯನಗರ ಜಿಲ್ಲೆನೋ ಬಳ್ಳಾರಿ ಜಿಲ್ಲೆಯಲ್ಲೋ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಯನ್ನು ಬೈದು ಕೆಳಗಿಳಿಸಿದರು. ಅವರು ಇಡೀ ಕಾರ್ಯಕ್ರಮದ ಆಯೋಜನೆ ಮಾಡಿದ ಜಿಲ್ಲಾಧಿಕಾರಿ ಅವರಿಗೆ ಅಪಮಾನ ಮಾಡೋ ರೀತಿಯಲ್ಲಿ ಬೈದು ಕೆಳಗಿಳಿಸಿದರು. ವಿಧಾನಸೌಧದ ಕಾರ್ಯಕ್ರಮ, ರಾಜ್ಯಪಾಲರು ಮುಖ್ಯಮಂತ್ರಿಗಳೆಲ್ಲ ಇದ್ದಾರೆ. ಮುಖ್ಯಮಂತ್ರಿಗಳು, ರಾಜ್ಯಪಾಲರು, ಶಾಸಕರು, ಸಚಿವರು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ಸಾಂವಿಧಾನಿಕ ಹುದ್ದೆ ಅಂತ ಭಾವಿಸೋಣ. ಮಂತ್ರಿ ಶಾಸಕರ ಮಕ್ಕಳು ಮೊಮ್ಮಕ್ಕಳು ಸಾಂವಿಧಾನಿಕ ಹುದ್ದೆಯಲ್ಲಿ ಇರಲಿಲ್ಲ, ಅವ್ರನ್ನ ವೇದಿಕೆಯಲ್ಲಿದ್ದರು. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಜಿಲ್ಲಾಧಿಕಾರಿಗಳನ್ನು ಕೆಳಗಿಳಿಸಿದ್ರಿ, ಪೊಲೀಸ್ ಅಧಿಕಾರಿಯನ್ನು ನೀವು 4 ಗೋಡೆ ಒಳಗೆ ತರಾಟೆಗೆ ತಗೊಳ್ಳೋದು ತಪ್ಪಲ್ಲ, ಎಚ್ಚರಿಕೆ ಕೊಡೋದು ತಪ್ಪಲ್ಲ, ಆಡಳಿತದಲ್ಲಿ ಬಿಗಿ ತರೋದಕ್ಕೆ. ಸಾರ್ವಜನಿಕವಾಗಿ ಹೊಡಿಲಿಕ್ಕೆ ಹೋದ್ರಿ. ಆ ರೀತಿ ನೀವು ತಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ತವರು ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಯಾಕೆ ಜಾಗ ಕೊಟ್ರಿ ವೇದಿಕೆಯಲ್ಲಿ? ಅಂದರೆ ಇಲ್ಲಿ ನೀವು ತಾತನಾದ್ರಿ, ಇಲ್ಲಿ ನೀವು ತಂದೆ ಆದ್ರಿ, ಅಲ್ಲಿ ಬೇರೆ ರೀತಿಯ ಎಮೋಷನ್ಸು, ಇಲ್ಲಿ ಬೇರೆ ರೀತಿಯ ಎಮೋಷನ್ಸು. ಇದು ಸಾಂವಿಧಾನಿಕ ಹುದ್ದೆಯ ದುರುಪಯೋಗ ಅಂತ ಅನ್ನಿಸ್ಬೇಕಲ್ಲ. ಸಮಾಜವಾದ ಅಂತ ಹೇಳಿದ್ರೆ ಸಮಾಜದ ಚಿಂತನೆ ಮಾಡೋದು ಅಂತ ನಮಗೆ ಹೇಳ್ಕೊಡ್ತಾ ಇದ್ರು. ಬಹುತೇಕ ಸಮಾಜವಾದಿಗಳು ಅಧಿಕಾರ ಬರೋವರೆಗೂ ಸಮಾಜದ ಚಿಂತನೆ, ಅಧಿಕಾರ ಬಂದ ಮೇಲೆ ಸ್ವಂತದ ಹಿತ ಸಾಧನೆ. ನೀವು ಅಲ್ಲೊಬ್ಬರು ಇಲ್ಲೊಬ್ಬರು ಅದಕ್ಕೆ ವ್ಯತಿರಿಕ್ತವಾಗಿರ್ಬೋದು. ಬಹುತೇಕ ಜನ ಮಜವಾದಿಗಳಾಗಿ ಬದಲಾಗಿದ್ದಾರೆ ಮತ್ತು ಕುಟುಂಬ ರಾಜಕಾರಣ, ಸ್ವಾರ್ಥ, ಭ್ರಷ್ಟಾಚಾರ ಇದರ ಆರೋಪವನ್ನು ಹೊತ್ತಿದ್ದಾರೆ. ಕಡೆದಾಗಿ ಸರ್, ಜಾತಿ ಗಣತಿಯ ಮರು ಸರ್ವೆ ಬಗ್ಗೆ ನಿಮ್ಮ ರಿಯಾಕ್ಷನ್? ಇದೆಲ್ಲ 2-3 ನನಗನ್ಸೋದು ಒಂದು ವಿಷಯಾಂತರ ಮಾಡಬೇಕು ಅಂತಿದೆ. ಈಗ ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲು ತುಳಿತ, ಅದರಿಂದ ಸರ್ಕಾರದ ವೈಫಲ್ಯ ಮತ್ತು ಸರ್ಕಾರದ ಇಮೇಜ್ ಮೇಲಾಗಿರುವಂಥ ಡ್ಯಾಮೇಜು, ವಿಷಯಾಂತರ ಮಾಡಬೇಕು ಅನ್ನೋದು ಒಂದಿರ್ಬೋದು. ಎರಡನೇದು, ಸಂವಿಧಾನಿಕವಾಗಿ ಜಾತಿ ಗಣತಿ ಮಾಡುವ ಅಧಿಕಾರ ರಾಜ್ಯಕ್ಕಿದೆಯಾ? ಆದ್ರೂ ಮಾಡಬೇಕಾದ್ರೂ ಮಾಡ್ತಿಲ್ಲ, ನಾವಾದ್ರೂ ಮಾಡ್ತೀವಿ ಅಂತಾರೆ. ಅಲ್ಲಿ ಕೇಂದ್ರ ಈಗಾಗಲೇ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಘೋಷಣೆ ಮಾಡಿದೆ. ಸಾಂವಿಧಾನಿಕವಾಗಿ ಅಧಿಕಾರ ಇರತಕ್ಕಂಥದ್ದು ಕೇಂದ್ರಕ್ಕೆ. ಈ ಪ್ರಶ್ನೆ ಹಿಂದೆ ಕಾಂತರಾಜು ಜಾತಿ ಗಣತಿ ಮಾಡ್ತೀವಿ ಅಂತಂದಾಗ ಈ ಪ್ರಶ್ನೆ ಬಂತು. ಅವಾಗ ಹೇಳೋದು ಇಲ್ಲ ನಾವು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾತ್ರ ಮಾಡ್ತಾ ಇದ್ದೀವಿ, ನಾವು ಜಾತಿ ಗಣತಿ ಮಾಡ್ತಿಲ್ಲ ಅಂತ ಹೇಳಿದರು. ಆ ಮೂಲಕ ನಾವು ಜಾತಿ ಗಣತಿ ಮಾಡ್ತಾ ಇಲ್ಲ ಮತ್ತು ಮಾಡುವ ಅಧಿಕಾರ ಇಲ್ಲ ಅಂತಲೂ ಒಪ್ಕೊಂಡ್ರು. ಈಗ ನೀವೇ ಮಾಡಿದ್ರಿ, ಅದು ವೈಜ್ಞಾನಿಕವಾಗಿದೆ, ಕ್ರಮಬದ್ಧವಾಗಿದೆ, ತರ್ತೀವಿ ಅಂತ ಹೇಳ್ತಿದ್ರಿ.
ಈಗ ಯಾಕೆ ಯೂ ಟರ್ನ್ ಹೊಡೆದ್ರಿ? ವಿರೋಧ ಪಕ್ಷಕ್ಕಿಂತ ಸ್ವಪಕ್ಷದಲ್ಲಿ ವಿರೋಧ ವ್ಯಕ್ತವಾಯಿತು. ಅಲ್ಲ, ಈಗ ಯಾಕೆ ಯೂ ಟರ್ನ್ ಹೊಡೆದ್ರಿ? ಜನರ ತೆರಿಗೆ ಹಣನ ಪೋಲ್ ಮಾಡಿದ್ರಲ್ಲ, ನಿಮಗೆ ಜವಾಬ್ದಾರಿ ಇದೆಯಾ? ನಿಮಗೆ ಬದ್ಧತೆ ಇದೆಯಾ? ರಾಜಕಾರಣಕ್ಕೆ ಜಾತಿ ಎತ್ಕಟ್ಟೋದಕ್ಕೆ ಜಾತಿ ಗಣತಿ ಅಂತ ಹೇಳ್ತೀರಿ. ನಿಮ್ಮ ರಾಜಕಾರಣದ ಬೇಳೆ ಬೇಯಿಸ್ಕೊಂಡ್ಮೇಲೆ ನಿಮಗೆ ಕೇವಲ ರಾಜಕಾರಣ ಮಾಡುವ ಅಸ್ತ್ರವಾಗಿದೆ ಹೊರತು ಸಾಮಾಜಿಕ ನ್ಯಾಯದ ಬದ್ಧತೆ ಎಲ್ಲಿದೆ ನಿಮಗೆ? ಎಲ್ಲಿದೆ ನಿಮ್ಮ ಬದ್ಧತೆ, ಸಾಮಾಜಿಕ ನ್ಯಾಯದ ಬದ್ಧತೆ? ಈ ಪ್ರಶ್ನೆಯನ್ನು ಅವರು ಅಂತರಂಗಕ್ಕೆ ಕೇಳ್ಕೊಳ್ಳಿ. ಈಗಲೂ ಕೂಡ ಜಾತಿ ಗಣತಿ ಅನ್ನೋದು ಒಂದು ಅವ್ರಿಗೆ ಇಲ್ಲದ ಅಧಿಕಾರ ಅನ್ನು ಚಲಾಯಿಸ್ತೀನಿ ಅಂತ ಹೊರಡೋದು. ಈಗ ಯಾರ್ಯಾರಿಗೆ ಏನೇನು ಅಧಿಕಾರ ಜವಾಬ್ದಾರಿ ಇದೆ ಅನ್ನೋದನ್ನು ಸಂವಿಧಾನ ಸ್ಪಷ್ಟಪಡಿಸಿದೆ. ಅದು ಸಾಂವಿಧಾನಿಕ ಹಿತಾಸಕ್ತಿಗೆ ವಿರುದ್ಧವಾಗತ್ತೆ. ಹಾಗೆ ವಿರುದ್ಧವಾಗಿ ವರ್ತನೆ ಮಾಡೋದು ಸಂವಿಧಾನ ವಿರೋಧಿಗಳು ಮಾತ್ರ ಹಾಗೆ ವರ್ತನೆ ಮಾಡೋಕ್ಕೆ ಸಾಧ್ಯ. ಎರಡನೇದು, ಈಗಾಗಲೇ ಕೇಂದ್ರ ಘೋಷಣೆ ಮಾಡಿದೆ. ನಿಮ್ಮ ಮಾತ್ರ ಏನು, ನಿಮ್ಮ ಅವಶ್ಯಕತೆ ಏನು, ಅದರ ಅವಶ್ಯಕತೆ ಏನು? ಹಿಂದೆ ಕಾಂತರಾಜ್ ವರದಿಯನ್ನೇ ಕೇಂದ್ರ ಈಗ ಮಾಡ್ತಿರೋದನ್ನ ಸಿದ್ದರಾಮಯ್ಯನವರು 10 ವರ್ಷದ ಹಿಂದೆನೇ ಮಾಡಿದ್ರು. ಮಾಡಿ ಏನು ಮಾಡಿದ್ರು? 17ರಲ್ಲೇ ಕೊಟ್ಟಿದ್ರು. 19 ತಿಂಗಳು ಅದನ್ನ ಮುಟ್ಲೇ ಇಲ್ಲ. ಆವಾಗ ನೀವು ಅಧಿಕಾರಕ್ಕೆ ಬಂದಾಗ ತಗೋಬೋದಾಗಿತ್ತು, ಮುಟ್ಲೇ ಇಲ್ಲ. ಎರಡನೇದು, ಈಗ ಈ 2ನೇ ಬಾರಿ ಅಧಿಕಾರಕ್ಕೆ ಬಂದ ಮೇಲೆ ಸುಮ್ಮನೆ ಅದು ವರದಿಯನ್ನು ಲೀಕ್ ಮಾಡ್ತಾ ಹೋದರು. ಲೀಕ್ ಮಾಡ್ತಾ ಒಂದು ಸಮಾಜವನ್ನು ಇನ್ನೊಂದು ಸಮಾಜದ ವಿರುದ್ಧ ಎತ್ಕಟ್ಟಿ ರಾಜಕಾರಣದ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಅಂತ ಪ್ರಯತ್ನ ಮಾಡಿದ್ರು. ಅದು ಬಿಟ್ಟರೆ ಬೇರೆ ಏನು ಮಾಡಿದ್ದಾರೆ? ಮುಂದೆ ಮಾಡೋದು ಅದನ್ನೇ ಅವರು. ಇದು ಬದ್ಧತೆ ಇಲ್ಲದೆ ಇರತಕ್ಕಂಥ ಒಳ ಮೀಸಲಾತಿ. ಅದನ್ನು ಅವಾಗ ಸದಾಶಿವ ಆಯೋಗ ಪರಸ್ಪರನ ಎತ್ಕಟ್ಟೋದಕ್ಕೆ ಕಾಂಗ್ರೆಸ್ ಬಳಕೆ ಮಾಡ್ಕೊಳ್ತೇ ಹೊರತು ಮೀಸಲಾತಿ ಕೊಡಬೇಕು ಅಂತಾಗಲಿ ಮೀಸಲಾತಿ ಬದ್ಧತೆ ಆಗಲಿ ಇರಲಿಲ್ಲ. ಇದ್ದಿದ್ದರೆ 90ರವರೆಗೂ ಎಲ್ಲಿ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಇತ್ತು? ಕಾಂಗ್ರೆಸ್ಸಿಗೆ ದೇಶದ ಜನ ಅಜೀರ್ಣ ಆಗುವಷ್ಟು ಬಹುಮತ ಕೊಟ್ಟಿದ್ದರು. ಜವಾಹರ್ಲಾಲ್ ನೆಹರು ಮೀಸಲಾತಿ ವಿರುದ್ಧ ಪತ್ರವನ್ನೇ ಬರೆದಿದ್ದರು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ. ಶ್ರೀಮತಿ ಇಂದಿರಾ ಗಾಂಧಿಯವರು ಡಿಕ್ಟೇಟರ್ ಆಗಿದ್ದರು. ಒಂದು ಚರ್ಚೆಯೂ ಇಲ್ಲದೆ ಸಂವಿಧಾನಕ್ಕೆ ತಿದ್ದುಪಡಿ ತಂದರು. ಒಂದು ಚರ್ಚೆಯೂ ಇಲ್ಲದೆ ತುರ್ತು ಪರಿಸ್ಥಿತಿ ಹೇರಿದ್ರು. ಆದರೆ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಕೊಟ್ಟಿರಲಿಲ್ಲ ಶ್ರೀಮತಿ ಇಂದಿರಾ ಗಾಂಧಿಯವರಿದ್ದಾಗಲೂ. ರಾಜೀವ್ ಗಾಂಧಿಯವರಿಗೆ ಹೈಯೆಸ್ಟು ಸಂಸತ್ತು ಅಂದರೆ 430ಕ್ಕೂ ಹೆಚ್ಚು ಸಂಸತ್ ಸ್ಥಾನಗಳನ್ನು ಗೆಲ್ಲಿಸಿ ಕಳಿಸಿದರು. ರಾಜೀವ್ ಗಾಂಧಿಯವರು ಹಿಂದುಳಿದ ವರ್ಗದವರಿಗೆ ಮೀಸಲಾತಿಯನ್ನು ಕೊಟ್ಟಿರಲಿಲ್ಲ. ಮಂಡಲ್ ಕಮಿಷನನ್ನು 15 ವರ್ಷಗಳ ಕಾಲ ಕುರ್ಚಿ ಅಡಿ ಹಾಕೊಂಡು ಕೂತಿದ್ರು. ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಅಂತ ಪ್ರಾರಂಭ ಆಗಿದ್ದೇನೆ BJP ಬೆಂಬಲಿತ BP ಸಿಂಗ್ ಸರ್ಕಾರ, ಅದರ ನಂತರ ಬಂದಂಥ ಸರ್ಕಾರಗಳು ವಾಜಪೇಯಿ ಸೇರಿದಂತೆ ಹಿಂದುಳಿದ ವರ್ಗದವರಿಗೆ ಮೀಸಲಾತಿಯನ್ನು ಕಲ್ಪಿಸಿದ್ದು. ಹಿಂದುಳಿದ ಆಯೋಗಕ್ಕೆ ಸಾಂವಿಧಾನಿಕ ಸ್ಥಾನಮಾನ ಕೊಟ್ಟಿದ್ದು ಕೂಡ BJP ಸರ್ಕಾರ. ಮೀಸಲಾತಿಯನ್ನು ಮುಂದುವರಿಸುವ ನಿರ್ಣಯ ತಗೊಂಡು ಬಡ್ತಿ ಮೀಸಲಾತಿಗಿದ್ದಂಥ ಅಡೆತಡೆಯನ್ನು ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಕೊಡೋದ್ರ ಮೂಲಕ ಸಮರ್ಥನೆ ಮಾಡಿದ್ದು BJP ಸರ್ಕಾರ. ಆದರೆ ಜಾತಿ ಎತ್ಕಟ್ಟಿ ರಾಜಕಾರಣದ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಮಾತ್ರ ಕಾಂಗ್ರೆಸ್ ಪಾರ್ಟಿಗೆ ಆಸಕ್ತಿ ಇದೆ ಹೊರತು ಅವರಿಗೆ ಬದ್ಧತೆ ಇಲ್ಲ. ಈಗ ನಾವು 15% ಇದ್ದಂಥ SC ಸಮುದಾಯಕ್ಕೆ ಅದನ್ನು 17% ಮಾಡಿದ್ದು BJP ಸರ್ಕಾರ. ST ಸಮುದಾಯ 3% ಇದ್ದ ಮೀಸಲಾತಿಯನ್ನು ಅದನ್ನು 7% ಮಾಡಿದ್ದು BJP ಸರ್ಕಾರ. ಇದು ನಮಗಿರೋ ಬದ್ಧತೆ. ಇವರಿಗೇನು ಅಂತ ಹೇಳಿದ್ರೆ ರಾಜಕಾರಣದ ಬೇಳೆ ಬೇಯಿಸ್ಕೊಳ್ಳೋಕೆ ಮಾತ್ರ ಅವರ ಆಸಕ್ತಿ. ಅದನ್ನು ಕಲಾವಿದರು ಅವರು ಚೆನ್ನಾಗಿ ನಟನೆಯನ್ನು ಭಾಳ ಚೆನ್ನಾಗಿ ಮಾಡ್ತಾರೆ. ಆ ನಟನೆ ಮಾಡಿಯೇ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ತಾ ಬಂದಿದ್ದಾರೆ. ಆ ನಟನೆಯಲ್ಲಿ ಈಗ ಬದ್ಧತೆ ತೋರಿಸಿದ BJPಯನ್ನು ಖಳನಾಯಕನಾಗಿ ಚಿತ್ರಿಸ್ಬಿಟ್ರು. ಇವರು ನಟನೆಯಲ್ಲಿ ಇವರೇ ಹೀರೋಗಳು, BJPಯ ವಿಲನ್ ಅನ್ನೋ ಥರ ತೋರಿಸುವಂಥ ಪ್ರಯತ್ನ ಮಾಡಿದ್ರು. ವಾಸ್ತವಿಕವಾಗಿ ಅವರು ಹೀರೋಗಳಲ್ಲ, ಅವರು ವಿಲನ್ಗಳು, ಮೀಸಲಾತಿಯ ವಿರೋಧಿಗಳು. ಅದಕ್ಕೆ ಸಾಕ್ಷಿ ಜವಾಹರ್ಲಾಲ್ ನೆಹರು ಬರೆದ ಪತ್ರ. ಅದಕ್ಕೆ ಸಾಕ್ಷಿ ಮಂಡಲ್ ಕಮಿಷನ್ ರಿಪೋರ್ಟನ್ನು ಅಡಿ ಹಾಕೊಂಡು ಕೂತಿದ್ದು.
ಈ ಕಾಕಾ ಕಾಳೇಲ್ಕರ್ ವರದಿ ಯಾವತ್ತೋ ಬಂದಿತ್ತು, ಆದರೆ ಮೀಸಲಾತಿ ಕೊಡಲೇ ಇಲ್ಲ. ಇದೆಲ್ಲವನ್ನೂ ಗಮನಿಸಿದಾಗ ಅವರಿಗೆ ಮೀಸಲಾತಿ ಅನ್ನೋದು ಅವರ ಬದ್ಧತೆ ವಿಷಯ ಅಲ್ಲ, ರಾಜಕಾರಣಕ್ಕೆ ಬಳಕೆ ಮಾಡಿಕೊಳ್ಳುವ ಒಂದು ಅಸ್ತ್ರ ಮಾತ್ರ. ರೈಟ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಕರ್ನಾಟಕದಲ್ಲಿ ಪ್ರಸ್ತುತ ಆಡಳಿತವನ್ನು ನಡೆಸ್ತಾ ಇರುವಂಥ ಕಾಂಗ್ರೆಸ್ನ ಆಡಳಿತ ಹೆಂಗಿದೆ, ಬಿಜೆಪಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಂಘಟನೆಗೆ ಪ್ಲಾನ್ಗಳನ್ನು ಮಾಡಿಕೊಂಡಿದೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ, ತಮಗೂ ಧನ್ಯವಾದಗಳು. ನೋಡಿದ್ರಲ್ಲ, ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಸಿಟಿ ರವಿಯವರು ಭಾಗಿಯಾಗಿದ್ದರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇದೆ. ಆ ಆಡಳಿತ ಎಷ್ಟರ ಮಟ್ಟಿಗಿದೆ, ಜನ ಅದನ್ನು ಯಾವ ರೀತಿ ನೋಡ್ತಿದ್ದಾರೆ ಮತ್ತು ಜನಾಭಿಪ್ರಾಯವನ್ನು ಸರಿಯಾದ ರೀತಿಯಲ್ಲಿ ಮಂಡಿಸುವುದಕ್ಕೆ ಬಿಜೆಪಿಯ ಪ್ರಯತ್ನವನ್ನ ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.